ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಇಂಥದೇ ಮಳೆ ಅಲ್ಲವೇ ಆ ದಿನ ನನ್ನ ಜೀವನದಲ್ಲಿ ಆಟ ಆಡಿದ್ದು. ಈ ಮಳೆ ಬಂದಾಗೊಮ್ಮೆ ಆ ನೆನಪನ್ನು ಹೊತ್ತು ತರುತ್ತದೆ ಹಾಳು ಮಳೆ. ಮಳೆಗೆ ಮೊದಲು ನೀ ಬಂದಾಗ ಪುಳಕದ ಜಳಕ, ಸಿಹಿ ಸಿಹಿ ನೆನಪು. ಆದರೆ ಆ ಒಂದು ಘಟನೆ ನನ್ನೆಲ್ಲ ಸುಖ ಶಾಂತಿಯನ್ನು ಕಸಿದು ಹೋಯ್ತಲ್ಲ. ಮಾನವೀಯತೆಯ ಮೇಲಿನ ನಂಬಿಕೆಯ ತಳಹದಿಯನ್ನೇ ಬುಡಮೇಲು ಮಾಡಿ ಹೋಯಿತು. ಅದು ಯಾಕೆ ನನ್ನದೇ ಬದುಕಲ್ಲಿ ಬರಬೇಕು? ನಾನೇನಂತ ತಪ್ಪು ಮಾಡಿದ್ದೆ? ವಿಧಿಯ ಕ್ರೂರ ಕಣ್ಣಿಗೆ ನಾನೇ ಬೀಳಬೇಕಾ? ಅಯ್ಯೋ ಅಯ್ಯೋ ಮಳೆಯೇ, ಹೋಗಬಾರದೆ, ಹೋಗು ಹೋಗು. ಈ ರಪರಪನೆ ಬೀಳುವ ಸದ್ದು ಕಿವಿಯಲ್ಲಿ ಕೆಂಡ ಸುರಿದಂತಿದೆ. ಮುದ ನೀಡುವ ಮಣ್ಣ ಘಮಲು ಏವರಿಕೆ ತರುತ್ತಿದೆ. ಬೇಡ ಬೇಡ, ಈ ಮಳೆ ಬರಬಾರದಿತ್ತು. ಅದರೊಂದಿಗೆ ಆ ಹಾಳು ನೆನಪು ಬೇಡ ಬೇಡ ಎನ್ನುತ್ತಾ ಓಡಿ ಹೋಗಿ ಬಾತ್ರೂಮ್ ಸೇರಿಕೊಂಡಳು ವರ್ಷ. ನಳದ ಕೆಳಗೆ ಕುಳಿತವಳು ಇನ್ನು ಹೊರಬರುವುದು ಯಾವಾಗಲೂ ಏನೋ. ಇದು ಪ್ರತಿಯೊಂದು ಬಾರಿ ಮಳೆ ಬಂದಾಗ ಆಗುವ ಸೀನು. ವರ್ಷ 23 ವರ್ಷದ ಯುವತಿ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ತಾಯಿಯೊಂದಿಗೆ ವಾಸಿಸುತ್ತಾಳೆ. ತಂದೆಯ ಬಗ್ಗೆ ಏನೂ ಗೊತ್ತಿಲ್ಲ. ಇಲ್ಲಿ ಬಂದಾಗಿನಿಂದ ತಾಯಿ ಮಗಳಿಬ್ಬರೇ ಇರೋದು. ತಾಯಿ ಒಂದು ಚಿಕ್ಕ ಬೇಕರಿ ನಡೆಸುತ್ತಿದ್ದಾರೆ ಜೀವನೋಪಾಯಕ್ಕೆ. ವರ್ಷ ಕಾಲೇಜು ಓದುವ ಹುಡುಗಿ. ಈ ಮಳೆ ಬಂದಾಗ ಹುಚ್ಚಿಯಂತೆ ವರ್ತಿಸುತ್ತಾಳೆ. ಯಾಕೋ ಗೊತ್ತಿಲ್ಲ. ಪಾಪ ತಾಯಿಯೂ ಮಂಕಾಗುತ್ತಾಳೆ. ಮಳೆ ಬಂದರೆ ಇಬ್ಬರು ತಮ್ಮ ಜೀವನದಲ್ಲಿ ಸುಖಿಗಳಂತೆ ಕಂಡರೂ ದುಃಖದ ಕಡಲನ್ನೇ ಹೊತ್ತು ತಿರುಗುವರು. ಒಬ್ಬರ ದುಃಖ ಒಬ್ಬರು ಮರೆಮಾಚುತ್ತಾ ಒಂದೇ ಮನೆಯಲ್ಲಿ ಬದುಕುತ್ತಿದ್ದಾರೆ. ಆದರೆ ತಾಯಿ ಮಗಳ ಮಧ್ಯೆ ಪ್ರೀತಿ ಮಾತ್ರ ಅಗಾಧವಾದುದು. ಮಗಳು ದೊಡ್ಡವಳಿದ್ದರೂ ತಾಯಿಗೆ ಪುಟ್ಟ ಮಗಳೇ ಆಕೆ. ಅವಳ ಬೇಕು ಬೇಡಗಳನ್ನು ಇನ್ನೂ ತಾವೇ ಮುತುವರ್ಜಿ ವಹಿಸಿ ಮಾಡುತ್ತಾರೆ. ತಮ್ಮೂರಿನ ಒಂದು ಕುಟುಂಬದ ಹೊರತು ಬೇರೆ ಯಾರದ್ದೂ ಸಂಪರ್ಕ ಇಲ್ಲ ಅವರಿಗೆ. ತಮ್ಮದೇ ಲೋಕದಲ್ಲಿದ್ದರೂ ಯಾವುದೋ ಅತೀತ ಅವರನ್ನು ಸುಖದಿಂದ ಇರಲು ಬಿಡುತ್ತಿಲ್ಲ. ಯಾವಾಗಲೂ ಹೆದರಿ ಹೆದರಿ ದಿನಗಳೆದಂತೆ ಕಾಣುತ್ತಿದೆ ಅವರ ದಿನಚರಿ. ತಾಯಿ ಮೊದಲು ಮನೆಯಲ್ಲಿ ತಿನಿಸುಗಳನ್ನು ಮಾಡಿ ಅಂಗಡಿಗಳಲ್ಲಿ ಮಾರುತ್ತಿದ್ದಳು. ಬೇಡಿಕೆ ಹೆಚ್ಚಾಗಿ ಹೊರಗೆ ಬಾಡಿಗೆ ಅಂಗಡಿ ಪಡೆದು ವ್ಯಾಪಾರ ಶುರು ಮಾಡಿ ತಾನೇ 4 ಜನರಿಗೆ ಕೆಲಸ ಕೊಡುವಂತಾಗಿದೆ ಈಗ. ಬೆಳೆದ ಮಗಳು ರೂಪವತಿ, ಮುಕ್ತೆ. ಅವಳದೇ ಚಿಂತೆ ಅವಳಿಗೆ. ತನ್ನ ಸಂಬಂಧಿ ಅಕ್ಕಳ ಪರಿವಾರ ಅವರಿಬ್ಬರಿಗೂ ಬಹಳ ಸಹಕಾರಿಯಾಗಿದೆ ಈ ಪಟ್ಟಣದಲ್ಲಿ. ಆ ಕುಟುಂಬದ ಯಜಮಾನ ಕೂಡ ಇರಲಿಲ್ಲ. ಅಲ್ಲಿ ಅಕ್ಕ, ತಮ್ಮ, ಅಕ್ಕನ 2 ಮಕ್ಕಳು. ಅವರು ಹಳ್ಳಿಯಿಂದ ಬದುಕು ಕಟ್ಟಿಕೊಳ್ಳಲು ಬಂದವರು. ಜಾನಪದ ಹಾಡು ಕುಣಿತ ಅವರ ವೃತ್ತಿ, ಅದರಲ್ಲಿ ಅವರ ಜೀವನ. ಈಗ ಆ ಮನೆಯ ತಮ್ಮ ಈ ಬೇಕರಿಯಲ್ಲಿ ಸೇರಿಕೊಂಡು 2 ಮನೆಗೆ ಆಧಾರವಾಗಿದ್ದಾನೆ. 3 ಮಕ್ಕಳು ಶಾಲಾ ಜೀವನದಲ್ಲಿ ವ್ಯಸ್ತ. ನಿಮಗೆ 2 ಕುಟುಂಬದ ಚಿತ್ರಣದ ಬಗ್ಗೆ ಗೊಂದಲ ಮಾಡಿಕೊಳ್ಳದಿರಲು ಒಂದು ಉಪಾಯ. ಮೊದಲ ಕುಟುಂಬ ಮಂಜುಳಾಳ ಕುಟುಂಬ. ಇಲ್ಲಿ 4 ಯಜಮಾನಿ, ಯಜಮಾನಿಯ ತಮ್ಮ, ಯಜಮಾನಿಯ 2 ಮಕ್ಕಳು. ದೊಡ್ಡವಳು ಮಗಳು, ಚಿಕ್ಕವನು ಮಗ. ಇನ್ನೊಂದು ಕುಟುಂಬ ತಾಯಿ ಮಗಳು ಇಬ್ಬರೇ. ಬೇಕರಿ ವ್ಯವಹಾರ. ಈ ಕುಟುಂಬದ ಹೆಸರು ಸರೋಜಾಳ ಕುಟುಂಬ ಎಂದು. ಸರೋಜ ತನ್ನ ಮಗಳೊಂದಿಗೆ ಮೊದಲು ಪುಟ್ಟ ಹಳ್ಳಿಯಲ್ಲಿ ವಾಸವಿದ್ದಳು. ಬೇರೆಯವರ ಮನೆಗೆಲಸಗಳಿಗೆ ಹೋಗಿ ತಮ್ಮಿಬ್ಬರ ಹೊಟ್ಟೆ ತುಂಬಿಸುತ್ತಿದ್ದಳು. ವಿಧವೆಯಾಗಿದ್ದರೂ ಬಹಳ ಮರ್ಯಾದೆಯಿಂದಲೇ ಬದುಕುತ್ತಿದ್ದಳು. ಮಗಳು ಕೂಡ ಜಾಣೆ. ಅವಳನ್ನು ಓದಿಸುವ ದೊಡ್ಡ ಕನಸು ಆ ಸರೋಜಾಳಿಗೆ. ಅವಳ ಅಭ್ಯಾಸಕ್ಕೆ ಎಲ್ಲ ಪೂರಕ ವ್ಯವಸ್ಥೆ ಒದಗಿಸುತ್ತಾ ತನ್ನ ಕೆಲಸದಲ್ಲಿ ತಾನಿದ್ದಳು. ಅದೇ ಊರಿನಲ್ಲಿ ಸ್ವಂತ ಅಕ್ಕ ಇದ್ದರೂ ಶ್ರೀಮಂತಿಕೆ ಮದದಲ್ಲಿ ಮುಳುಗಿದ್ದಳು. ಇವಳತ್ತ ತಲೆ ಹಾಕಿ ಕೂಡ ಮಲಗದ ಆಸಾಮಿ ಅವಳು. ಸರೋಜಾ ಕೂಡ ಯಾರ ಹಂಗಿಗೂ ಆಶೆ ಪಡದೆ ತನ್ನ ಮಗಳೊಂದಿಗೆ ದುಡಿದು ತಿನ್ನುತ್ತಾ ಆರಾಮಿದ್ದಳು. ಅವಳು ಕೆಲಸಕ್ಕೆ ಹೋದಾಗ ಅವಳ ಮಗಳ ಜವಾಬ್ದಾರಿ ಮಂಜುಳಾಳ ಕುಟುಂಬ ವಹಿಸುತ್ತಿತ್ತು. ಆ ಮನೆಯಲ್ಲಿ ಅವಳ ಮಗಳಂತೆ ಇರುತ್ತಿತ್ತು ಆ ಮಗು. ಇದೆಲ್ಲವೂ ಹೀಗೆಯೇ ನಡೆದಿದ್ದರೆ ಒಳ್ಳೆಯದಿತ್ತೇನೋ. ಎಲ್ಲರ ಬದುಕಿನ ದಿಕ್ಕು ಬದಲಿಸುವ ಬಿರುಗಾಳಿಯನ್ನೇ ತನ್ನಲ್ಲಿ ತುಂಬಿಕೊಂಡು ಶಾಂತ ಸರೋವರದಂತೆ ನಟಿಸುತ್ತಾ ಅವನು ಬಂದು ಬಿಟ್ಟ ನೋಡಿ ಸರೋಜಾಳ ಜೀವನದಲ್ಲಿ. ಎಲ್ಲರಿಗೂ ಮಂಕುಬೂದಿ ಎರಚಿ ಎಲ್ಲರನ್ನೂ ತನ್ನ ಹಣದ ಬಲೆಗೆ ಕೆಡವಿಕೊಂಡು ಅಮಾಯಕರ ಬಾಳಿನಲ್ಲಿ ದೊಡ್ಡ ಮೋಸದಾಟವನ್ನೇ ಆಡಿಬಿಟ್ಟ. ಅವನು ಹೊರದೇಶದಲ್ಲಿ ದುಡಿಯುವನೆಂಬ ಅಹಂದಲ್ಲಿ ಮೆರೆಯುವ ಮನುಷ್ಯ. ಇತ್ತೀಚೆಗೆ ಊರಿಗೆ ಬಂದಿದ್ದ. ಸರೋಜಾಳ ದಿವಂಗತ ಗಂಡನ ಗೆಳೆಯ.
ಅದೇ ಪರಿಚಯದಿಂದ ಸರೋಜಾಳ ಮಗಳನ್ನು ಮಾತನಾಡಿಸುವುದು, ಅವಳಿಗೆ ತಿಂಡಿ ತಿನಿಸು ಆಟಿಕೆಗಳನ್ನು ತಂದುಕೊಡುವುದು ಮಾಡುತ್ತಿದ್ದ. ಮಗುವಿನ ಮನಸ್ಸು ಮಾರು ಹೋದರೂ ಸರೋಜಾ ಎಲ್ಲಕ್ಕೂ ವಿರೋಧಿಸುತ್ತಲೇ ಬಂದಳು. ಆದಷ್ಟು ದೂರ ಇರಲು ಹೇಳಿದರೂ ಏನಾದರೊಂದು ನೆಪದಿಂದ ಮನೆಗೆ ಬರ್ತಿದ್ದ. ಸರೋಜಾಳನ್ನು ಮದುವೆಯಾಗುವುದಾಗಿ ಗಂಟು ಬಿದ್ದ. ಆದರೆ ಸರೋಜಾ ಇವನ ಯಾವ ಮಾತಿಗೂ ಸೊಪ್ಪು ಹಾಕಲಿಲ್ಲ. ಬೆಂಬಿಡದೆ ಅವಳ ಮಗಳನ್ನು ತನ್ನತ್ತ ಸೆಳೆದ. ತಿಂಡಿ ತಿನಿಸು, ಅವಳ ಕಾಳಜಿ ಅಪ್ಪನಿಲ್ಲದ ಮಗುವಿಗೆ ಬಹಳ ಆಪ್ಯಾಯಮಾನವೆನಿಸಿತು. ಮಗುವಿನ ಖುಷಿ ಕಂಡು ಸರೋಜಾ ಕೂಡ ಯಾಕಾಗಬಾರದೆಂದು ತನ್ನ ಸೋದರಿಯನ್ನು ಕೇಳಲು ಹೋದರೆ ಅವಳನ್ನು ಹೀಯಾಳಿಸಿ ಕಳಿಸಿದಳು. ಈ ಸುದ್ದಿ ತಿಳಿದ ಮಂಜುಳಾಳ ಕುಟುಂಬ ಮುಂದೆ ನಿಂತು ಹಾಡಿ ಕುಣಿದು ಮದುವೆ ಮಾಡಿಸಿತು. ಈಗ ಈ ಕುಟುಂಬ ಸುಖಿ ಕುಟುಂಬ. ತಂದೆ ತಾಯಿಯ ಪ್ರೀತಿಯಲ್ಲಿ ಆ ಮಗಳು ಬಹಳ ಖುಷಿಯಿಂದ ಇದ್ದಳು. ಆದರೆ ಅದು ಕಾಯಂ ಖುಷಿಯಲ್ಲ, ಅಪಾಯದ ಹೆಜ್ಜೆ, ನಗಿಸಿ ನಗಿಸಿ ಕೊಲ್ಲುವ ಕಿರಾತಕನ ಹುನ್ನಾರ. ಮದುವೆ, ಗಂಡ ಮಗಳು ಎಂದು ಸರೋಜಾ ಮುಳುಗಿ ಹೋಗಿದ್ದಳು. ಆದರೆ ಅಡಿಗೆ ಕೆಲಸಕ್ಕೆ ಹೋಗುವುದನ್ನು ಬಿಟ್ಟಿರಲೇ ಇಲ್ಲ. ಅದೊಂದು ಮಧ್ಯಾಹ್ನ ಮಂಜುಳಾಳ ಮಗಳು ಏನೋ ಕೇಳಲು ಮನೆಗೆ ಬಂದಾಗ ಮಾತ್ರ ಸರೋಜಾಳ ಗಂಡನ ಮತಿ ಕೆಟ್ಟು ಹೋಗಿತ್ತು. ಈಗಷ್ಟೇ ಯವ್ವನದ ಹೊಸಿಲಲ್ಲಿದ್ದ ಆ ಹುಡುಗಿಯತ್ತ ಮನಸ್ಸು ವಾಲಿತ್ತು. ಚಿಕ್ಕಪ್ಪನ ಈ ಹರಕತ್ತು ಆ ಯುವತಿಗೆ ನುಂಗಲಾರದ ತುತ್ತು. ಬಹಳ ಗೌರವಿಸುವ ವ್ಯಕ್ತಿಯಿಂದ ಇಂಥ ನೀಚ ನಡೆ ಅನಿರೀಕ್ಷಿತ. ಕೈಕೊಸರಿಕೊಂಡು ಹೇಗೋ ಓಡಿ ಮನೆ ಸೇರಿ ತಾಯಿಯ ಮುಂದೆ ಹೇಳಿದಾಗ ತಾಯಿಗೂ ಸಿಡಿಲೆರಗಿದಂತಾಗಿತ್ತು. ಮಗಳ ಕೈ ಹಿಡಿದು ಎಳೆದು ಆ ಮನೆಗೆ ಹೋಗಿ, ಏನಯ್ಯ ಇದು ಸರಿನಾ? ನಿನ್ನ ಮಗಳಂತವಳು ಕಣಯ್ಯ, ಇವಳ ಮೇಲೆ ಇಂಥ ದೃಷ್ಟಿ, ಛೀ ಎಂದು ಉಗಿದು ಒಯ್ಯುವಷ್ಟರಲ್ಲಿ ಸರೋಜಾ ಕೂಡ ಬಂದಿದ್ದಳು. ಎಲ್ಲವನ್ನೂ ಕೇಳಿದ ಅವಳು, ತನ್ನ ಗಂಡ ಅಂಥವನಲ್ಲ, ಸುಳ್ಳು ಆರೋಪ ಹೊರಿಸಬೇಡಿ, ನಿನ್ನ ಮಗಳೇ ಸರಿ ಇಲ್ಲ, ದುಡ್ಡಿನಾಸೆಗೆ ಅವಳೇ ಮೈಮೇಲೆ ಬಿದ್ದಿರಬೇಕು, ನಾನು ಖುಷಿಯಿಂದ ಇರೋದು ಹೊಟ್ಟೆ ಕಿಚ್ಚು ನಿಮಗೆ ಎಂದೆಲ್ಲ ಬೈದಳು. ಹಿಂದಿನಿಂದ ನಮ್ಮ ನಿಮ್ಮ ಸಂಬಂಧ ಮುಗೀತು, ಊರೂರು ಕುಣಿದು ಹಾಡುವ ಜನರಿಗೆ ನಿಯತ್ತೆಲ್ಲಿದೆ ಎಂದಾಗ ಆ ತಾಯಿ ಮಗಳಿಗೆ ಬಹಳವೇ ಆಘಾತವಾಯಿತು. ತಮ್ಮ ವೃತ್ತಿಯನ್ನು ಹೀಯಾಳಿಸಿ ಬೈದಳಲ್ಲ, ಏನೇನೋ ಉಪಕಾರ ಮಾಡಿದರೂ ಗಂಡನ ಪರ ವಹಿಸಿ ಮಾತಾಡಿ ಸಂಬಂಧ ಮುರಿದಳೆಂದು ಬಹಳವೇ ನೊಂದುಕೊಂಡು ತಮ್ಮ ಮನೆಗೆ ನಡೆದರು. ಮೌನವಾಗಿ ಮಾಡುವುದನ್ನು ಮಾಡಿ ಸುಮ್ಮನೆ ಸೋಜಿಗ ನೋಡುತ್ತಾ ನಿಂತ ಸರೋಜಾಳ ಗಂಡ ಒಳಗೊಳಗೆ ಖುಷಿ ಪಡುತ್ತಿದ್ದ. ಸರೋಜಾಳ ದೊಡ್ಡ ಸಪೋರ್ಟ್ ಈಗ ಇಲ್ಲದಾಗಿತ್ತು. ಅವನು ಅಲ್ಲಿ ಹುಳಿ ಹಿಂಡಿ ಹಾಲಿನಂಥ ಬಾಂಧವ್ಯ ಕೆಡಿಸಿಬಿಟ್ಟಿದ್ದ. ಇನ್ನು ಸರೋಜಾಳನ್ನು ಕೇಳುವವರು ಯಾರಿರಲಿಲ್ಲ. ಶುರುವಾಯಿತು ಬಂಡಗಂಡನ ಅಸಲಿ ಕರಾಮತ್ತು. ಅವಳನ್ನು ಅದೆಷ್ಟು ಪ್ರೀತಿಯಿಂದ ಕಂಡಿದ್ದನೋ ಅಷ್ಟೇ ಕೀಳಾಗಿ ನೋಡತೊಡಗಿದ. ಅವಳ ಹೆಜ್ಜೆ ಹೆಜ್ಜೆಗೂ ತಡೆಯಾಗತೊಡಗಿದ. ಆದರೆ ಆ ಮಗಳನ್ನು ಮಾತ್ರ ಅದೇ ಪ್ರೀತಿ ಕಾಳಜಿಯಿಂದ ನೋಡುತ್ತಿದ್ದ. ಕುರಿ ಕೊಬ್ಬಿದರೆ ತಾನೇ ಕಟುಕನಿಗೆ ಲಾಭ. ತಾನೆಲ್ಲಿ ಹಳ್ಳಕ್ಕೆ ಬಿದ್ದೆನೋ ಎಂಬ ಪರಿತಪಿಕೆ ಸರೋಜಾಳದು. ಆದರೆ ಮಗಳೊಂದಿಗೆ ಅವನ ಅನುಬಂಧ ನೋಡಿ ಎಲ್ಲವನ್ನೂ ಸಹಿಸುವಳು. ಈಗ ಸರೋಜಾಳಿಗೆ ತನ್ನ ಮಗಳ ಭವಿಷ್ಯದ ಕನಸು ಮಾತ್ರ ಕಾಡುತ್ತಿತ್ತು. ಹೇಗಾದರೂ ಮಗಳು ಓದಿ ಜಾಣೆಯಾಗಿ ತನ್ನ ಬದುಕು ರೂಪಿಸಿಕೊಳ್ಳಬೇಕು. ಅದಕ್ಕೆ ಅವಳ ಮಲಗಂಡ ಕಾಳಜಿ ವಹಿಸಿದ ತೃಪ್ತಿ ಅವಳಿಗಿತ್ತು. ಆದರೆ ಆ ತೃಪ್ತಿ ಬಹಳ ದಿನ ಉಳಿಯಲಿಲ್ಲ. ಆ ಗಂಡನ ಮುಖ ಗೋಮುಖ ವ್ಯಾಘ್ರನೆಂದು ಸಾಬೀತಾಗಲು ಬಹಳ ದಿನ ಬೇಕಾಗಲಿಲ್ಲ. ಅವನ ಮನದಲ್ಲಿ ಪಾಪದ ಕೂಪವೇ ಅಡಗಿದ ಸತ್ಯ ಸರೋಜಾಳ ಮುಂದೆ ಬಂದಾಗ ಸರೋಜಾ ತಲ್ಲಣಿಸಿ ಹೋದಳು. ಪಾಪ, ಯಾರ ಮುಂದೆ ಹೇಳಿಕೊಳ್ಳುವುದೋ? ಯಾರೂ ಇಲ್ಲ ಅವಳ ಬೆಂಬಲಕ್ಕೆ. ಸರೋಜಾಳ ಮಗಳ ಹೆಸರು ವರ್ಷ. 10 ವರ್ಷದ ಮಗು. ಹುಟ್ಟಿದಾರಾಭ್ಯ ವರ್ಷ ತಂದೆಯ ಮುಖ ಕಂಡಿಲ್ಲ. ತಾಯಿಯೊಂದಿಗೆ ಮಾತ್ರ ಇದ್ದಳು. ಆ ಅಂಕಲ್ ತಂದೆಯಂತೆ ತನ್ನ ಕಾಳಜಿ ವಹಿಸಿ ಪ್ರೀತಿಯಿಂದ ನೋಡಿಕೊಂಡಾಗ ಹಿರಿ ಹಿಗ್ಗಿದ್ದಳು. ಅವನನ್ನು ಮದುವೆಯಾಗಲು ತಾಯಿಯನ್ನು ಒಪ್ಪಿಸಿದಳು. ತನ್ನ ತಾಯಿ ಕಷ್ಟ ಕಡಿಮೆಯಾಗುತ್ತದೆ, ಎಲ್ಲರಂತೆ ನನಗೂ ಅಪ್ಪ ಸಿಗ್ತಾರೆ ಎಂಬ ಖುಷಿ ಆ ಪುಟ್ಟ ಮಗಳಿಗೆ. ತನ್ನ ಮಗಳ ಸುಖಕ್ಕಾಗಿ ಆ ತಾಯಿ ತನ್ನ ಸುಖ ಪಣಕ್ಕಿಟ್ಟಳು. ಆದರೆ ಇಬ್ಬರನ್ನು ಹುರಿದು ಮುಕ್ಕುವ ಕೆಂಡವನ್ನು ಉಡಿಯಲ್ಲಿ ಕಟ್ಟಿಕೊಂಡಿರುವರೆಂಬ ಸತ್ಯ ಅವರಿಗೆ ಈಗೀಗ ಅರಿವಾಗುತ್ತಿದೆ. ಅದೊಂದು ದಿನ ಮನೆಗೆ ಬಂದ ಸರೋಜಾ ಮಗಳನ್ನು, ವರ್ಷ ಬಾರೆ, ತಂದೆಗೆ ಚಹಾ ಕೊಟ್ಟು ಬಾ, ಅಂಗಡಿಗೆ ಹೋಗಿ ಎಂದಾಗ ಅವಳು, ಇಲ್ಲ ನಾ ಹೋಗಲ್ಲಮ್ಮ, ಅಪ್ಪ ಕೆಟ್ಟೋನು ಎಂದು ನಡುಗತೊಡಗಿದಾಗ, ಅರೆ ಇದೇನು ಹೀಗಂತೀಯ? ನಿನಗಾಗಿ ಏನು ಮಾಡಿಲ್ಲ ಅವನು? ಅವನನ್ನೇ ಕೆಟ್ಟೋನು ಅಂತೀಯಲ್ಲೇ ಬೇವರ್ಷಿ ಎಂದೆಲ್ಲ ಬೈಯುವಷ್ಟರಲ್ಲಿ ಅವನೇ ಬಂದ ಮನೆಗೆ.
ಯಾಕೆ ನನ್ನ ರಾಜಕುಮಾರಿನ ಬೈಯೋದು ನೀನು? ಪಾಪ ಮಗು, ಆಡಿ ತಂದಿರುತ್ತೆ, ನೀನೇನು ಮಾಡೋದು? ನೀ ತರೋದು ತಾನೇ ಚಹಾ ಎಂದು ಸರೋಜಾಳನ್ನೇ ದಬಾಯಿಸಿದ. ವರ್ಷ ತಂದೆನ ನೋಡಿ ತಾಯಿಯನ್ನು ಗಟ್ಟಿಯಾಗಿ ತಬ್ಬಿ ನಿಂತಳು. ಮೈ ಕೆಂಡದಂತೆ ಸುಡುತ್ತಿರೋದು ಸರೋಜಾಳ ಗಮನಕ್ಕೆ ಬಂತು. ಅಯ್ಯೋ ಶಿವನೇ, ಯಾಕೆ ಈ ಪರಿ ಜ್ವರ ನಿಂಗೆ? ಬಾಯಿಲಿ ಮಲ್ಗು ಮೊದಲು ಎಂದು ಹಾಸಿಗೆಯಲ್ಲಿ ಮಲಗಿಸಿ, ಇರೋ ಸ್ವಲ್ಪ ಕಷಾಯ ಮಾಡಿ ತರುವೆ ಎಂದು ಹೇಳಲು ಹೊರಟಾಗ, ಬೇಡ ಬೇಡ ಅಮ್ಮ, ನೀ ಇಲ್ಲೇ ಇರೋ, ನನ್ನ ಪಕ್ಕಾನೇ ಇರೋ ಎಂದು ಗಟ್ಟಿಯಾಗಿ ಅಮ್ಮನ ಸೆರಗು ಕೈಗೆ ಸುತ್ತಿಕೊಂಡು ಮಲಗಿದಳು ವರ್ಷ. ಅಪ್ಪನ ಮುಖ ನೋಡಲು ಹೆದರಿಕೆ ಅವಳಿಗೆ. ಆಯ್ತು, ನೀ ಅವಳ ಪಕ್ಕಾನೇ ಇರೋ, ಹೋಗಿ ಔಷಧಿ ತರುವೆ ಎಂದು ಹೊರಹೋದ ಸರೋಜಾಳ ಗಂಡ. ಮಗಳ ವಿಚಿತ್ರ ವರ್ತನೆ ಸರೋಜಾಳಿಗೆ ಒಗಟಾಗಿತ್ತು. ಅಪ್ಪ ಅಪ್ಪ ಎಂದು ಅವನ ಹಿಂದೆ ಸುತ್ತುವ ಮಗಳೀಗ ಈ ರೀತಿ ಗಾಬರಿಯಾಗಿದ್ದಾಳೆ ಅಂದರೆ. ವರ್ಷ, ಯಾಕಮ್ಮ, ಏನಾಯ್ತು? ನೀನು ಯಾಕಿಷ್ಟು ಹೆದರಿದ್ದೀಯ ಮಗಳೇ? ಅಪ್ಪ ಬೈದ್ರಾ? ಇರ್ಲಿ ಬಿಡು, ಅಪ್ಪ ತಾನೇ ಎಂದಳು. ಅದಕ್ಕೆ ವರ್ಷ, ಅಪ್ಪ ಬಹಳ ಹೊಲಸು, ಕೆಟ್ಟೋನು ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡಮ್ಮ, ನನ್ನ ಜೊತೆಗೆ ಇರೋ, ದಮ್ಮಯ್ಯ ಅಂತೀನಿ, ನನ್ನ ಬಿಟ್ಟು ಹೋಗ್ಬೇಡ ಎಂದು ತಬ್ಬಿ ಅಳತೊಡಗಿದಾಗ ಸರೋಜಾ, ಇಲ್ಲಮ್ಮ, ಎಲ್ಲೂ ಹೋಗಲ್ಲ ಎಂದು ಅಡುಗೆ ಕೆಲಸಕ್ಕೆ ಹೋಗೋ ಮನೆಗೆ ಫೋನ್ ಮಾಡಿ 2 ದಿನ ಬರಲ್ಲ, ಮಗುಗೆ ಹುಷಾರಿಲ್ಲ ಎಂದು ಹೇಳಿದಳು. ಮಗಳ ಪಕ್ಕದಲ್ಲೇ ಕೂತು ಬಿಟ್ಟಳು. ಗಂಡ ಬಂದವನೇ ಊಟ ಕೇಳಿದಾಗ ಬಡಿಸಿಟ್ಟು ಬಂದಳು. ಅದು ಇದು ಕಿರಿಕಿರಿ ಮಾಡುತ್ತಲೇ ಊಟ ಮಾಡಿ, ನೀ ಕೆಲಸ ಬಿಟ್ಟು ಮನೆಯಲ್ಲಿ ಕೂತರೆ ಹೀಗೆ ಎಂದಾಗ, ನನ್ನ ಮಗಳಿಗೆ ಆರಾಮಾಗೋ ತನಕ ನಾ ಹೋಗಲ್ಲ ಎಂದಳು ಸರೋಜಾ. ಕಣ್ಣು ಕಿಸಿದು ವರ್ಷಾಳನ್ನು ದಿಟ್ಟಿಸಿ, ಆ ಚಾಕು ಎಲ್ಲಿ, ಸ್ವಲ್ಪ ಕೊಡು, ಹರಿತ ಮಾಡಬೇಕು ಎಂದಾಗ ವರ್ಷ ತಲ್ಲಣಿಸಿ ಹೋದಳು. ಅಮ್ಮ, ನೀ ಹೋಗು ಕೆಲಸಕ್ಕೆ, ನಾ ಆರಾಮಿದ್ದೀನಿ, ನೀ ಹೋಗು ಎಂದು ಬಡಬಡಿಸಿ ಬಿದ್ದು ಬಿಟ್ಟಳು. ಅಯ್ಯೋ, ಇದೇನಾಯ್ತು ವರ್ಷ ವರ್ಷ ಮಗಳೇ ಎಂದು ಮುಖಕ್ಕೆ ನೀರು ಚಿಮುಕಿಸಿದಾಗ ವರ್ಷ, ಬೇಡ ಬೇಡ ಅಮ್ಮನ ಸಾಯಿಸ್ಬೇಡ, ನಾ ಹೇಳಲ್ಲ ಎಂದು ಬಡಬಡಿಸಿ ಅಳತೊಡಗಿತು ಮಗು. ಇದು ಸರೋಜಾಳಿಗೆ ದಿಗಿಲಾಯಿತು. ಮಗಳಾಕೆ ಹೀಗೆ ಎಂದು ಅವಳ ಮನಸ್ಸು ಗಂಡನನ್ನು ಮೊದಲ ಬಾರಿ ಶಂಕಿಸಿತು. ಮತ್ತೆ ಮರುಕ್ಷಣವೇ ಚೆಚೆ ಇಲ್ಲ ಅನಿಸೋದು. ಮಗಳನ್ನೇ ಕೇಳಬೇಕೆಂದರೆ ಅವಳು ಮಾತೇ ಆಡುತ್ತಿಲ್ಲ. ಜ್ವರ ಬೇರೆ ಬಿಟ್ಟು ಬಿಟ್ಟು ಬರುತ್ತಿದೆ, ಊಟ ಇಲ್ಲ ಸರಿಯಾಗಿ. ಮಗಳನ್ನು ನೋಡಿ ಸರೋಜಾಳಿಗೆ ಸಂಕಟವಾಗತೊಡಗಿತು. ಗಂಡನಿಲ್ಲದ ಸಮಯದಲ್ಲಿ ಮಗಳನ್ನು ಕೇಳಿದಾಗ, ಅಪ್ಪ ಏನು ಮಾಡಿದ ಮಗಳೇ, ಹೇಳು ಎಂದಾಗ, ಬೇಡ ಬೇಡ, ಆ ಚಾಕು ಬಚ್ಚಿಡಮ್ಮ, ಅದನ್ನು ಬಚ್ಚಿಡು, ಅಪ್ಪ ಬಂದರೆ ಚುಚ್ಚುತ್ತೆ ಎಂದು ಪರದಾಡತೊಡಗಿದಳು. ಈಗ ಸರೋಜಾಳ ಸಂಶಯ ಬಲವಾಯಿತು. ಆದರೂ ಏನನ್ನು ನಂಬುವ ಅಥವಾ ಕೇಳುವ ಹಾಗಿರಲಿಲ್ಲ. ತನ್ನತ್ತ ಕೂಡ ಈಗ ಗಂಡ ಸರಿಯಾಗಿ ಗಮನ ಕೊಡುತ್ತಿರಲಿಲ್ಲ. ಹಾಗೂ ಹೀಗೂ ಮಗಳನ್ನು ಸಂಭಾಳಿಸುತ್ತಾ ಅವಳಿಗಾಗಿ ಕೆಲಸ ಬಿಟ್ಟು ಅವಳೊಂದಿಗೆ ಇರುತ್ತಿದ್ದಳು. ಶಾಲೆಗೆ ಹೋಗಲು ಹಠ ಹಿಡಿದ ಮಗಳನ್ನು ಗದರಿಸಿ, ಇಷ್ಟು ದಿನದ ನಮ್ಮ ಕಷ್ಟ ವ್ಯರ್ಥ ಆಗಲ್ವೇ ಮಗಳೇ, ಹೋಗು ಎಂದು ತಾನೇ ಕರೆದೊಯ್ದು ಶಾಲೆಗೆ ಬಿಟ್ಟು ಬಂದಳು. ಮನಸ್ಸಿಲ್ಲದೆ ವರ್ಷ ಶಾಲೆಯಲ್ಲಿ ಕೂತಳು. ಮಗಳು ಶಾಲೆಗೆ ಹೋದ ನಂತರ ಸರೋಜಾ ಮತ್ತೆ ಕೆಲಸಕ್ಕೆ ಹೋದಳು. ಆದರೆ ಕೆಲಸದಲ್ಲಿ ಮನಸ್ಸಿಲ್ಲ. ಮಗಳ ಕಡೆಗೆ ಧ್ಯಾನ ಸೆಳೆಯುತ್ತಿತ್ತು. ಅವಸರದಲ್ಲಿ ಎಲ್ಲ ಎಡವಟ್ಟು. ಅವಳ ಕೈಯಿಂದ ಜಾರಿ ಗಾಜಿನ ಬಟ್ಟಲು ಹೊಡೆದಾಗ ಯಜಮಾನಿಯ ಬೈಗುಳ ಕೇಳುವಂತಾಯಿತು. ತಳಮಳ ಎದೆಯಲ್ಲಿ ಸಂಕಟ. ಆದರೂ ಲಘುಬಗೆಯಿಂದ ಕೆಲಸ ನಿಪಟಾಗಿಸಿ ಹೊರಡಲು ಅನುವಾದರೆ ಮಳೆ ಶುರುವಾಯಿತು. ಮಗಳ ಶಾಲೆಗೆ ಹೋಗಿ ಅವಳನ್ನು ಮನೆಗೆ ಕರೆದೊಯ್ಯುವ ಉದ್ದೇಶ ಸರೋಜಾಳದ್ದು. ಆದರೆ ಬಿರುಸಿನ ಮಳೆ ಅವಳನ್ನು ತಡೆಯಿತು. ಇತ್ತ ವರ್ಷ ತಾಯಿಯ ದಾರಿ ಕಾಯುತ್ತಾ ಶಾಲೆಯ ಆವರಣದಲ್ಲಿ ನಿಂತಳು. ಎದುರಿಗೆ ಅವಳ ಮಲತಂದೆ ಛತ್ರಿ ಹಿಡಿದು ಬರುವುದನ್ನು ಕಂಡಾಗ ವರ್ಷ ಗಡಗಡನೆ ನಡುಗತೊಡಗಿದಳು. ಮಗಳೇ, ಮಳೆಗೆ ಹೆದರಿ ಇಲ್ಲೇ ನಿಂತೀಯಾ? ಬಾಮ್ಮ, ಮನೆಗೆ ಹೋಗೋಣ. ದಾರಿಯಲ್ಲಿ ನಿನಗೆ ಚಾಕ್ಲೇಟ್, ಹಣ್ಣು ಎಲ್ಲ ಕೊಡಿಸುವೆ, ಬಾಮ್ಮ ಎಂದು ಗಟ್ಟಿಯಾಗಿ ಕೈ ಹಿಡಿದು ಎಳೆಯತೊಡಗಿದಾಗ ವರ್ಷ, ಅಮ್ಮ ಬರಲಿ, ಅವಳ ಜೊತೆ ಬರುವೆ ಎಂದು ಗಾಬರಿಯಿಂದ ಹೇಳಿದಾಗ, ಅಮ್ಮ ಮನೆಯಲ್ಲಿದ್ದಾಳೆ, ಅವಳೇ ಕಳಿಸಿದ್ದು, ಬಾ ಎಂದು ಬಲಿಪೀಠಕ್ಕೆ ಕುರಿಯನ್ನು ಎಳೆದೊಯ್ಯುವ ಹಾಗೆ ಒಯ್ದ. ಅಳುತ್ತಲೇ ವರ್ಷ ಹಿಂಬಾಲಿಸಿದಳು. ಮಳೆಯಲ್ಲಿ ಮೈಯೆಲ್ಲ ಒದ್ದೆಯಾಯಿತು. ನನ್ನ ರಾಜಕುಮಾರಿ ಬಟ್ಟೆ ಒದ್ದೆಯಾಯ್ತಲ್ಲ, ನಡಿ ಬದಲಿಸುವೆಯಂತೆ ಎಂದು ಕೋಣೆಯಲ್ಲಿ ಕರೆದೊಯ್ಯುವಾಗ ಅಮ್ಮ ಅಮ್ಮ ಎಂದು ಕೂಗುತ್ತಾ ಅಳತೊಡಗಿದ ವರ್ಷಾಳ ಮುಖಕ್ಕೆ ಬಾರಿಸಿದ. ಆ ಏಟಿಗೆ ಪಾಪ ವರ್ಷ ತತ್ತರಿಸಿ ಹೋದಳು.
ಸರೋಜಾ ಕೂಡ ಮಗಳು ತನಗಾಗಿ ಎದುರು ನೋಡುತ್ತಿರಬಹುದು ಶಾಲೆಯಲ್ಲಿ ಎಂದು ತಳಮಳಿಸುತ್ತಲೇ ಮಳೆಯನ್ನು ಲೆಕ್ಕಿಸದೆ ಓಡುತ್ತಾ ಶಾಲೆಯ ಹತ್ತಿರ ಬಂದು ನೋಡಿದರೆ ಅವಳಿಲ್ಲ. ಶಾಲೆಯ ಸೆಕ್ಯೂರಿಟಿ ತಂದೆಯೊಡನೆ ಹೋದಳೆಂದು ಹೇಳಿದಾಗ ಹೃದಯ ಬಾಯಿಗೆ ಬಂತು. ಮನೆಯ ಕಡೆಗೆ ಓಡತೊಡಗಿದಳು. ಮನೆ ಸಮೀಪಿಸಿದಂತೆ ಮಳೆ ಆ ಬಾಳು ಕೆಡುವುದನ್ನು ನೋಡಲಾರದೆ ನಿಂತೋಯ್ತು. ಅಮಾಯಕ ಮುಗ್ಧ ಮಗುವಿನ ದೇಹದೊಂದಿಗೆ ಮನಸ್ಸು ಕೂಡ ಛಿದ್ರವಾಗಿತ್ತು. ಪಾಪಿ ಮಲತಂದೆ ಪುಟ್ಟ ಮಗುವನ್ನು ಹರಿದು ಮುಕ್ಕಿದ್ದ ಶರಾಬಿನ ನಶೆಯಲ್ಲಿ. ಸರೋಜಾ ಮನೆಗೆ ಬಂದ ಕೂಡಲೇ ವರ್ಷ ಎನ್ನುತ್ತಾ ಹೊಳಗೂಡಿದವಳಿಗೆ ಕೋಣೆಯ ಮೂಲೆಯಲ್ಲಿ ಹರೆಬೆತ್ತಲ ದೇಹದ ಮಗಳು ಕಂಡಳು. ತನ್ನ ರಾಕ್ಷಸ ಕೃತ್ಯ ಮುಗಿಸಿ ನಶೆಯಲ್ಲಿ ಮತ್ತನಾಗಿದ್ದ ಗಂಡ ಕೂಡ ಅಲ್ಲೇ ಬಿದ್ದಿದ್ದ. ಸರೋಜಾಳಿಗೆ ನಡೆದ ಘೋರ ಘಟನೆ ಅರಿವಿಗೆ ಬಂತು. ಬಂದ ಕೋಪದಲ್ಲಿ ಒಳಗೆ ಹೋಗಿ ಅವನೇ ಮಸದಿಟ್ಟ ಕತ್ತಿಯಿಂದ ಅವನನ್ನು ಇರಿದಳು. ಡಬ್ಬು ಬಿದ್ದಿದ್ದ ಅವನ ದೇಹದ ಭುಜಭಾಗಕ್ಕೆ 5-6 ಬಾರಿ ಇರಿದು ಅವನು ರಕ್ತದ ಮಡುವಲ್ಲಿ ಬಿದ್ದಾಗ ಮಗಳತ್ತ ಧಾವಿಸಿ ಪ್ರಜ್ಞೆ ತಪ್ಪಿದ್ದ ಅವಳ ಮುಖಕ್ಕೆ ನೀರೆರಚಿ ಎಚ್ಚರಿಸಿ ಮನೆಯಲ್ಲಿ ಇದ್ದ ಸ್ವಲ್ಪ ಹಣ ತೆಗೆದುಕೊಂಡು ಮಗಳ ಬಟ್ಟೆ ಬದಲಾಯಿಸಿ ಮುಖ ತೊಳಿಸಿ ಕರೆದುಕೊಂಡು ಅಲ್ಲಿಂದ ಹೊರಟು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ ಬಸ್ಸನ್ನು ಏರಿ ಕುಳಿತಳು. ಎದೆಯಲ್ಲಿ ದವಾಗ್ನಿ ಹೊತ್ತಿ ಉರಿಯುತ್ತಿತ್ತು. ತನ್ನ ಮಗಳನ್ನು ಹಾಳು ಮಾಡಿದವನನ್ನು ಕೊಂದು ಬಂದರೂ ಮನಸ್ಸು ಕುದಿಯುತ್ತಿತ್ತು. ಆ ಮಗು ಮೌನಕ್ಕೆ ಶರಣಾಗಿತ್ತು. ಹೀಗೆಯೇ ಹೊರಟು ಬಂದ ತಾಯಿ ಮಗಳು ಬಸ್ ನಿಂತಾಗ ಇಳಿದು ನಿಂತರು. ಏನು ಮಾಡುವುದು, ಎಲ್ಲಿ ಹೋಗುವುದು ಒಂದು ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಹೊರಗೆ ಬಂದು ನಿಂತಳು ಮಗಳೊಂದಿಗೆ ಸರೋಜಾ. ದಾರಿ ಗೊತ್ತಿಲ್ಲ, ಹೋಗಲು ಗುರಿ ಇಲ್ಲ. ಹಸಿವು ನೀರಡಿಕೆ ಇದ್ದರೂ ಒಡಲ ಸಂಕಟದಿಂದ ಅವು ನೆನಪಾಗಲಿಲ್ಲ. ಸುತ್ತಲೂ ನೋಡುತ್ತಾ ನಡೆಯುವಾಗ ಮುಂದೆ ಪೊಲೀಸ್ ಕಂಡಾಗ ಭಯದಿಂದ ಗುಂಡಿಗೆ ಜೋರಾಗಿ ಹೊಡೆದುಕೊಳ್ಳತೊಡಗಿತು. ಮುಂದೆ ಸ್ವಲ್ಪ ಅಂತರದಲ್ಲಿ ಜನಜಂಗುಳಿ ಕಂಡಾಗ ಬರಬರನೆ ಹೋಗಿ ಅದರಲ್ಲಿ ತೂರಿಕೊಂಡು ಮುಂದೆ ಮುಂದೆ ಹೋಗುತ್ತಾ ಮುಂದೆ ಬಂದು ನಿಂತಳು. ಯಾರೋ ಹಾಡುವವರು ಆಡುತ್ತಾ ಕುಣಿಯುತ್ತಾ ಜನರನ್ನು ರಂಜಿಸುತ್ತಿದ್ದರು. ದಿಟ್ಟಿಸಿ ನೋಡಿದಾಗ ತನ್ನೂರಿನ ಮಂಜುಳ ಕುಟುಂಬವದು. ಆ ಗಂಡನ ಹರಕತ್ತಿನ ಸಲುವಾಗಿ ಅವರಿಂದ ದೂರವಾಗಿದ್ದ ಸರೋಜಾಳಿಗೆ ಆ ಕುಟುಂಬದ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ. ಈಗ ಇಂಥ ಪರಿಸ್ಥಿತಿಯಲ್ಲಿ ಇವರು ಕಂಡಾಗ ನೂರಾನೆ ಬಲ ಬಂದಂತೆನಿಸಿ ಸ್ವಲ್ಪ ಮುಂದೆ ಹೋಗಿ ಆಡುತ್ತಿದ್ದ ಮಂಜುಳಾಳನ್ನು ಮಂಜಕ್ಕ ಎಂದು ಕೂಗಿದಳು. ಅವಳು ಸಂತಸದಿಂದ ಬಳಿಗೆ ಬಂದು, ಅರೇ ಸರು, ನೀನು ಇಲ್ಲಕಮ್ಮ ಬಂದೆ ನೀನು ಎಂದಳು ಸಂತೋಷದಿಂದ. ಏನೂ ಹೇಳಲು ತೋಚದೆ ಸುಮ್ಮನೆ ನಿಂತಳು. ಮಂಜುಳಿಗೂ ಗಹನವಾದ ವಿಚಾರವಿದೆ ಎಂದು ತಿಳಿಯಲು ತಡವಾಗಲಿಲ್ಲ. ತನ್ನ ಕೊನೆಯ ಹಾಡನ್ನು ಗಡಿಬಿಡಿಯಲ್ಲಿ ಹಾಡಿ ಮುಗಿಸಿ ತನ್ನ ಮಗನಿಗೆ ದುಡ್ಡು ಕೂಡಿಸಲು ಹೇಳಿ ತಬಲ ಬಾರಿಸುತ್ತಾ ಕೂತಿದ್ದ ತಮ್ಮನಿಗೆ, ನಾನು ಮನೆಗೆ ಹೊರಡುವೆ, ನೀನು ದುಡ್ಡು ಎಲ್ಲ ಪರಿಕರಗಳನ್ನು ತೆಗೆದುಕೊಂಡು ಮಕ್ಕಳನ್ನು ಕರೆದುಕೊಂಡು ಬಾ ಎಂದು ಹೇಳಿ ಸರೋಜಾಳನ್ನು ಕರೆದುಕೊಂಡು ಮನೆಗೆ ಬಂದಳು. ಮನೆಯೆಂದರೆ ಅದು ಜೋಪಡಿಯಾಗಿತ್ತು. ಅದರಲ್ಲೇ ಮಂಜುಳಾ ಮತ್ತು ಕುಟುಂಬ ವಾಸವಾಗಿದ್ದರು. ಮನೆಗೆ ಬಂದ ಕೂಡಲೇ ಸರೋಜಾ, ಮಂಜಕ್ಕ, ನನ್ನ ಕ್ಷಮಿಸು. ಆ ಗಂಡನ ಮಾತು ನಂಬಿ ನಿನ್ನನ್ನು ಏನೆಲ್ಲ ಅಂದೇ ನಾನು ಎಚ್ಚೆತ್ತುಕೊಂಡಿದ್ದರೆ ಈ ಘಟನೆ ನಡೆಯುತ್ತಿರಲಿಲ್ಲ ಎಂದು ಅವಳನ್ನು ಅಪ್ಪಿಕೊಂಡು ಅಳತೊಡಗಿದ್ದಳು. ಮಂಜು ಕೂಡ ಅಳುತ್ತಾ, ಇರಲಿ ಬಿಡಮ್ಮ, ಆ ಸಂದರ್ಭ ಹಂಗಿತ್ತು, ಈಗ ಏನಾಯ್ತು ಹೇಳು ಮೊದಲು ಎಂದಳು. ಸರೋಜಾ ನಡೆದದ್ದೆಲ್ಲ ಹೇಳಿದಾಗ ಅವಳು ಬಹಳ ನೊಂದುಕೊಂಡಳು. ನಾನೇ ನಿನ್ನ ಮದುವೆ ಮಾಡಿಸಿ ನಿನ್ನ ಬಾಳನ್ನು ಗೋಳು ಮಾಡಿದನೋ ಏನೋ ಎಂದು ಅತ್ತಳು. ಮೌನಗೌರಿಯಾದ ವರ್ಷಾಳನ್ನು ಕಂಡು ಸಂಕಟಪಟ್ಟಳು. ಆಗಿದ್ದು ಆಗಿ ಹೋಗಿದೆ, ಈಗ ಇಲ್ಲಿ ಸ್ವಲ್ಪ ದಿನಗಳವರೆಗೆ ಇದ್ದು ಸುಧಾರಿಸಿಕೋ, ನಂತರ ನೋಡೋಣ, ಏನು ಬರುವುದೋ ಬರಲಿ, ನಾವೆಲ್ಲರೂ ಇದ್ದೀವಿ ನಿನ್ನೊಂದಿಗೆ ಎಂದು ಸಮಾಧಾನ ಪಡಿಸಿ ಹೊಲೆ ಹೊತ್ತಿಸಲು ಒಳಗೆ ಹೋದಳು. ಈಗ ತಾಯಿ ಮಗಳಿಬ್ಬರೂ ಸ್ವಲ್ಪ ನಿರಾಳರಾಗಿ ಮಂಜುಳಾಳ ಮನೆಯಲ್ಲಿ ಆಶ್ರಯ ಪಡೆದು ಇರತೊಡಗಿದರು. ಮಂಜುಳಾಳ ಮಗಳು ಈಗ ಯೌವನದ ಯುವತಿ, ಬಹಳ ಚಂದವೆನಿಸುತ್ತಿದ್ದಳು. ಮಂಜುಳಾ ಕಿರಿಯ ಮಗ ವರ್ಷಕ್ಕಿಂತ 2 ವರ್ಷ ಹಿರಿಯ. ಮನೆಯಲ್ಲಿ ವರ್ಷ ಎಲ್ಲರ ಸಾಂಗತ್ಯದಲ್ಲಿ ಸಾಮಾನ್ಯಳಾದಳು. ಅವರೊಂದಿಗೆ ಆಟವಾಡುತ್ತಾ ಹಾಡುತ್ತಾ ಮನಸ್ಸಿನ ಆಘಾತವನ್ನು ತಾಯಿ ಮಗಳು ಇಬ್ಬರೂ ಮರೆಯತೊಡಗಿದರು. ಎಷ್ಟು ದಿನ ಹೀಗೆ ನಿಮಗೆ ಭಾರವಾಗಿರಲಿ ಅಕ್ಕ, ನನಗೆ ಅಡಿಗೆ ಕೆಲಸವಿದ್ದರೆ ನೋಡು ಎಂದಳು ಸರೋಜಾ. ಬೇಡಮ್ಮ, ಇಲ್ಲಿ ಜನ ಚೆನ್ನಾಗಿಲ್ಲ, ಹೊರಗೆ ಹೋಗಿ ದುಡಿಯುವವರನ್ನು ಸುಮ್ಮನೆ ಬಿಡೋದಿಲ್ಲ, ಮನೆಯಲ್ಲಿ ಮಾಡಿ ಹೊರಗೆ ಅಂಗಡಿಗಳಿಗೆ ಮಾರೋಣ ಎಂದಳು. ನಮ್ಮ ತಿಂಡಿಗಳನ್ನು ಕೊಳ್ಳುವವರು ಬೇಕಲ್ಲವೇ ಅಕ್ಕ ಎಂದಾಗ, ಅದು ಸರಿಯೇ, ನೋಡೋಣ ಹೀರೋ,
ಯಾರನ್ನಾದರೂ ಕೇಳುವೆ ಎಂದಳು ಮಂಜುಳಾ. ನಂತರ ದಿನಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ತಿಂಡಿ ತಿನಿಸುಗಳನ್ನು ಮಾಡಿ ಹೊರಗೆ ಅಂಗಡಿಗಳಿಗೆ ಮಾರಾಟ ಮಾಡತೊಡಗಿದರು. ಸಮಯದೊಂದಿಗೆ ದುಃಖವು ಮಸುಕಾಯಿತು. ವರ್ಷ ಮಂಜುಳಾ ಮಗನೊಂದಿಗೆ ಶಾಲೆಗೂ ಹೋಗತೊಡಗಿದಳು. ಪರಿಸ್ಥಿತಿ ಸದ್ಯಕ್ಕೆ ಶಾಂತವಾಗಿತ್ತು. ಬರಬರುತ್ತಾ ಸರೋಜಾಳ ಅಡಿಗೆಗೆ ಬಹಳ ಆರ್ಡರ್ ಬರತೊಡಗಿದವು. ರುಚಿ ಶುಚಿ ತಿನಿಸುಗಳು ಜನರ ಮನ ಗೆದ್ದವು. ಒಬ್ಬಳೇ ಈ ಕೆಲಸವನ್ನು ನಿಭಾಯಿಸಲು ಕಷ್ಟ ಅನಿಸಿ ಇಬ್ಬರು ಮಹಿಳೆಯರು ಸಹಾಯಕ್ಕೆ ಬರತೊಡಗಿದರು. ವ್ಯಾಪಾರ ಚೆನ್ನಾಗಿ ಕೈ ಹಿಡಿದ ನಂತರ ಸುಸಜ್ಜಿತ ಮನೆಯಲ್ಲಿ ಎಲ್ಲರೂ ಶಿಫ್ಟ್ ಆದರು. ಮಂಜುಳಾ ಮಗಳು ತನ್ನ ಹಾಡುಗಳಿಂದ ಬೆಳಕಿಗೆ ಬಂದು ಟಿವಿ ಸಿಂಗರ್ ಆಗಿ ಹೊರಹೊಮ್ಮಿದಳು. ಒಟ್ಟಿನಲ್ಲಿ ಎಲ್ಲರೂ ಸುಖವಾಗಿ ಇರುವಾಗ ಅದೊಂದು ದಿನ ಮತ್ತೆ ಅವರ ಬದುಕಲ್ಲಿ ಬಿರುಗಾಳಿ ಎದ್ದಿತು. ಸುಸಜ್ಜಿತ ಬದುಕು ಚೆದರಿ ಹೋಗುವ ಆತಂಕದಲ್ಲಿ ಎಲ್ಲರೂ. ಹಳ್ಳಿ ಬಿಟ್ಟು ಬಂದು 6-7 ವರ್ಷಗಳೇ ಉರುಳಿವೆ. ವರ್ಷ ಈಗ 17ರ ಬಾಲೆ. ತಾಯಿ ಮಗಳಿಬ್ಬರು ತಮ್ಮದೇ ಆದ ಸ್ವಂತ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಸರೋಜಾಳ ವ್ಯಾಪಾರ ಬಹಳ ಚೆನ್ನಾಗಿ ನಡೆದಿದೆ. ಅವಳ ಸಹಾಯಕ್ಕೆ ಮಂಜುಳಾಳ ತಮ್ಮ ಬೆನ್ನೆಲುಬಾಗಿ ನಿಂತಿದ್ದಾನೆ. ಬ್ಯಾಂಕ್ಗಳ ಸಹಕಾರ ಸಹಾಯದಿಂದ ಸ್ವಂತ ಬೇಕರಿ ನಡೆಸುವ ಹಂತಕ್ಕೆ ಬೆಳೆದಿದ್ದಾಳೆ ಸರೋಜಾ. ಮಂಜುಳಾ ಕೂಡ ತನ್ನ ಮಕ್ಕಳೊಂದಿಗೆ ಬಹಳ ಚೆನ್ನಾಗಿದ್ದಾಳೆ. ಅವಳ ಮಗಳೀಗ ಹೆಸರಾಂತ ಜಾನಪದ ಗಾಯಕಿ. ತನ್ನದೇ ಗುಂಪು ಕಟ್ಟಿಕೊಂಡು ಅಲ್ಲಲ್ಲಿ ಕಾರ್ಯಕ್ರಮ ನೀಡುತ್ತಾ ಹಣ ಸಂಪಾದನೆ ಮಾಡುತ್ತಿದ್ದಾಳೆ. ಎಲ್ಲರೂ ಬಹಳ ಖುಷಿಯಿಂದ ಜೀವನ ನಡೆಸುತ್ತಾ ಹಳೆಯದನ್ನೆಲ್ಲ ಮರೆತು ಹಾಯಾಗಿದ್ದಾರೆ. ಸರೋಜಾ ಬ್ಯಾಂಕ್ ಸಾಲ ಮರುಪಾವತಿಸಿ ಹೊರಬಂದು ಟ್ಯಾಕ್ಸಿಗಾಗಿ ಕಾಯುತ್ತಾ ನಿಂತಳು. ಅವನು ಅವಳನ್ನೇ ನೋಡುತ್ತಾ, ವರೆವ, ಹುಡುಕುವ ಬಳ್ಳಿ ತಾನಾಗೆ ಕಾಲಿಗೆ ತೊಡರುವುದೆಂದರೆ ಇದೇನಾ? ಎಷ್ಟು ದಿನಗಳಿಂದ ಹುಡುಕುತ್ತಿದ್ದೆ ಇವಳನ್ನು. ಕಣ್ಮುಂದೆ ಪ್ರತ್ಯಕ್ಷ ಹಿಂದು. ಹಳೆ ಮುದುಕಿಯಲ್ಲಿ ಈ ಶ್ರೀಮಂತ ಮಹಿಳೆಯಲ್ಲಿ. ಆದರೂ ಹೋಲಿಕೆ ಸೇಮ್ ಟು ಸೇಮ್ ಇದೇ ಎನಿಸುತ್ತಿದೆ. ಇವಳನ್ನು ಹಿಂಬಾಲಿಸಿ ನೋಡೋಣ ಎಂದು ಸರೋಜಾ ಹತ್ತಿದ ಟ್ಯಾಕ್ಸಿಯನ್ನು ಕಾರೊಂದು ಹಿಂಬಾಲಿಸಿತು. ಸರೋಜಾಳಿಗೆ ಇದ್ಯಾವುದರ ಸುಳಿವೇ ಇಲ್ಲ. ತನ್ನ ಅತೀತ ಮತ್ತೆ ಧುತ್ತೆಂದು ತನ್ನ ಮುಂದೆ ಪ್ರತ್ಯಕ್ಷ ಆಗುವ ಅಂದಾಜು ಇಲ್ಲದೆ ಅವಳು ಮನೆಗೆ ಹೊರಟಿದ್ದಳು. ಮನೆಯಲ್ಲಿ ವರ್ಷ ಒಬ್ಬಳೇ ಇದ್ದಳು. ತಾಯಿಯ ದಾರಿ ಕಾಯುತ್ತಾ ಕೂತಿದ್ದಳು. ಸರೋಜಾ ಬಂದ ಸುಳಿವು ಸಿಕ್ಕ ಕೂಡಲೇ ಬಾಗಿಲು ತೆಗೆದು ತಾಯಿ ಒಳಬರುತ್ತಲೇ ತನ್ನ ಶಾಲೆಯ ಬಗೆಗೆ, ತನ್ನ ಗೆಳತಿಯ ಬಗ್ಗೆ ಒಂದೇ ಸಮನೆ ಮಾತಾಡತೊಡಗಿದಳು ವರ್ಷ. ಸರೋಜಾ ಕೂಡ ಉತ್ಸಾಹದಿಂದ ಮಗಳ ಮಾತು ಕೇಳುತ್ತಾ ಕೂತಳು. ಮನೆಯ ಹೊರಗೆ ಯಾರೋ ಬೆಲ್ ಮಾಡಿದ್ದ ಸದ್ದು ಕೇಳಲು ವರ್ಷ ತನ್ನ ಗೆಳತಿಯರು ಬಂದರೆಂದು ಓಡಿ ಹೋಗಿ ಬಾಗಿಲು ತೆರೆದಳು. ಆದರೆ ಅವಳ ಮುಂದೆ ನಿಂತವನು ಅವಳ ಮಲತಂದೆ. ಗಿಟಾರನ್ನೇ ಕಿರಿಚಿ ಅಮ್ಮ ಎಂದು ಕೂಗಿದಳು. ಗಾಬರಿಯಿಂದ ಸರೋಜಾ, ಏನಾಯ್ತೋ, ಯಾರು ಎಂದು ಓಡಿ ಬಂದವಳು ಎದುರಿಗೆ ನಿಂತ ರಾಕ್ಷಸನನ್ನು ನೋಡಿ ಗರಪಡೆದು ನಿಂತಳು. ಇವರಿಬ್ಬರನ್ನು ನೋಡಿದ ಅವನು, ನನ್ನ ಗಾಯಗೊಳಿಸಿ ಓಡಿ ಬಂದು ಅಡಗಿ ಕೂತರೆ ನಾನು ಬಿಡುವೆನೆಂದುಕೊಂಡೆಯಾ? ನೀವು ಭೂಮಿಯಲ್ಲಿ ಅಡಗಿದ್ದರೂ ಅಗೆದು ತೆಗೆಯುತ್ತಿದ್ದೆ. ಏನೆಂದು ತಿಳಿದಿರಿ ನನ್ನ? ನೋಡು ನೋಡು ನನ್ನ ಮೊಂಡು ಕೈಯನ್ನು. ಇದನ್ನು ನೋಡಿದಾಗಲೆಲ್ಲ ನೀ ನೆನಪಾಗಿ ಹೊಟ್ಟೆಯಲ್ಲಿ ಬೆಂಕಿ ಬೀಳುತ್ತೆ ಕಣೆ ಹೆಣ್ಣೆ. ಅರೆರೆ ವರ್ಷ, ಎಷ್ಟೊಂದು ಬೆಳೆದು ಬಿಟ್ಟಿದ್ದೀಯಾ? ನನ್ನ ನೆನಪಿದೆಯಾ ನಿಂಗೆ? ಇನ್ನು ಮೂವರು ಕೂಡಿ ಇರೋಣ ಈ ಮನೆಯಲ್ಲಿ. ಇನ್ನೂ ನೀನು ನನ್ನ ಹೆಂಡತಿಯೇ, ಇವಳು ಮಗಳೇ ಎಂದು ವರ್ಷಾಳನ್ನು ಮುಟ್ಟಲು ಹೋದಾಗ, ಕಬಡ್ದಾರ್, ನನ್ನ ಮಗಳನ್ನ ನಿನ್ನ ಹೊಲಸು ಕೈ ಮುಟ್ಟಿದರೆ ಸುಮ್ಮನಿರಲ್ಲ ನೋಡು, ಹೋಗು, ಹೊರಟೋಗು ಎಂದು ಚೀರತೊಡಗಿದಳು. ಅಷ್ಟರಲ್ಲಿ ಅವನ ಫೋನ್ ಬಂತು. ಯಾರದೋ ಕರೆ. ಬಂದೆ ಎಂದವನೇ, ನಿಮ್ಮ ಅದೃಷ್ಟ ಚೆನ್ನಾಗಿದೆ. ನಾನೀಗ ಅರ್ಜೆಂಟ್ ಹೋಗಬೇಕು. ಮತ್ತೆ ಬಂದೇ ಬರುವೆ. ಆಗ ಇದೇ ಮಜಾ ನಿಮಗೆ. ಬಿಡ್ತೀನಾ ನಿಮ್ಮನ್ನ? ನೋಡ್ತಾ ಇರಿ ಏನೇನು ಮಾಡುವೆನೆಂದು ಎಂದು ಧಮಕಿ ಹಾಕಿ ಹೊರಟು ಹೋದ. ಮರೆತು ಕುಳಿತ ಅತೀತ ಮತ್ತೆ ಮುಂದೆ ಭೂತದಂತೆ ಬಂದು ನಿಂತಿತ್ತು. ತಾಯಿ ಮಗಳಿಬ್ಬರು ಹೆದರಿ ಗಡಗಡನೆ ನಡಗಿದರು. ಏನೋ ತೋಚುತ್ತಿಲ್ಲ. ವರ್ಷ ಅಂತೂ ಬಹಳ ಎದರಿದ್ದಳು. ಅಮ್ಮ, ಇಲ್ಲಿಂದ ಹೋಗೋಣ, ದೂರ ಹೋಗೋಣ, ನಡಿಯಮ್ಮ. ಮತ್ತೆ ಬರುವನಮ್ಮ ಅವನು, ನನ್ನ ಬಿಡಲಾರ ಅವನು ಅಮ್ಮ ಎಂದು ಅಳತೊಡಗಿದಾಗ ಅವಳನ್ನು ಸಂಭಾಳಿಸಿ ಕರೆದುಕೊಂಡು ಮಂಜುಳಾಳ ಮನೆಗೆ ಹೋದಳು. ಇವರ ಗಾಬರಿಯನ್ನು ಕಂಡು, ಮಂಜುಳಾ, ಯಾಕೆ, ಏನಾಯ್ತು? ಹೀಗೇಕೆ ಎಂದಾಗ ಮತ್ತೆ ಆ ಕಿರಾತಕ ಒಕ್ಕರಿಸಿದ ಬಗ್ಗೆ ಹೇಳಿದರು. ಈಗ ಅವನು ಹೆಡೆ ತುಳಿಸಿಕೊಂಡ ಹಾವಂತೆ ಸೇಡಿನಲ್ಲಿ ಕುದಿಯುತ್ತಿದ್ದ. ಕೆಟ್ಟ ಜನರ ಒಡನಾಟವೂ ಅವನಿಗಿತ್ತು. ಏನು ಬೇಕಾದರೂ ಮಾಡುವಂತಹ ಕೆಟ್ಟ ಧೈರ್ಯ ಇತ್ತು ಅವನಿಗೆ.
ಮಂಜುಳ ತಾಯಿ ಮಗಳನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡರೂ ಅವಳು ಹೆದರಿ ಹೋಗಿದ್ದಳು. ಸೇಡಿನಲ್ಲಿ ಏನಾದರೂ ಮಾಡಿದರೆ ಎಂಬ ಚಿಂತೆ. ಪೊಲೀಸರ ಮೊರೆ ಹೋದರೆ ತನ್ನ ತಪ್ಪು ಹೊರಬರುವ ಚಿಂತೆ ಸರೋಜಾಳದ್ದು. ಏನೂ ತೋಚದೆ ಕುಳಿತರು ಎಲ್ಲರೂ. ಮುಂಜಾನೆ ವರ್ಷ ಶಾಲೆಗೆ ಹೋಗಲು ಹೆದರಿ ಮನೆಯಲ್ಲೇ ಕೂತಳು. ಆದರೆ ಸರೋಜಾ ಬೇಕರಿಗೆ ಹೋಗಲೇಬೇಕಿತ್ತು. ಮಗಳನ್ನು ಮಂಜುಳಾಳ ಜೊತೆಗೆ ಬಿಟ್ಟು ತಾನು ಹೋದಳು. 2 ದಿನ ಯಾವುದೇ ತಾಪತ್ರಯ ಇಲ್ಲದೆ ಕಳೆಯಿತು. 3ನೇ ದಿನ ಸರೋಜಾ ಬೇಕರಿಯಲ್ಲಿ ಕೆಲಸದಲ್ಲಿರುವಾಗ ಅಲ್ಲಿ ಪೊಲೀಸರ ಗಾಡಿ ಬಂದು ನಿಂತಿತು. ಇಳಿದವರೇ ಒಳಗೆ ಹೋಗಿ ಸರೋಜಾ ಯಾರು ಎಂದಾಗ, ಯಾಕೆ, ಏನಾಯ್ತು ಎಂದು ಮುಂದೆ ಬಂದಳು. ಕಂಪ್ಲೇಂಟ್ ಇದೆ, ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆಗೆ ಯತ್ನ ಮಾಡಿದ ಆರೋಪ ನಿಮ್ಮ ಮೇಲಿದೆ, ನಡೀರಿ ಸ್ಟೇಷನ್ಗೆ ಅಂದರು. ಸರೋಜಾಳಿಗೆ ಇದು ಅವಳ ಗಂಡನ ಕಿತಾಪತಿ ಎಂಬುದು ಗೊತ್ತಾಯಿತು. ಏನೂ ಹೇಳದೆ ಅವರೊಂದಿಗೆ ಹೊರಟಳು. ಹಿಂದೆ ಅವನು ನಿಂತು ವ್ಯಂಗ್ಯನಗೆ ನಗುತ್ತಿದ್ದ. ಮಂಜುಳಾಳ ತಮ್ಮ ಓಡೋಡಿ ಹೋಗಿ ಅಕ್ಕನಿಗೆ ಸುದ್ದಿ ತಿಳಿಸಿದಾಗ ಅವರು ಹಾರಿದರು. ಹೋದಯ ಪಿಸಾಚಿ ಎಂದರೆ ಬಂದೇ ಗವಾಕ್ಷಿ ಎಂದು ಶನಿ ಮತ್ತೆ ಸುತ್ತಿಕೊಂಡಿತಲ್ಲ ಎಂದು ಪ್ರಾಲಾಪಿಸಿ ಅಳತೊಡಗಿದಳು ಮಂಜುಳಾ. ಈ ಸುದ್ದಿ ವರ್ಷಾಳಿಗೆ ಹೇಳದೆ ಮುಚ್ಚಿಟ್ಟರು. ಆದರೆ ಎಷ್ಟು ದಿನ ನಡೆದೀತು. ಸ್ಟೇಷನ್ಗೆ ಹೋಗಿ ಸರೋಜಾಳಿಗೆ ಧೈರ್ಯ ಹೇಳಿ ಬಂದರು. ಮಂಜುಳಾ ಬಹಳ ಹೆದರಿದ್ದಳು. ಹಳ್ಳಿ ಜನ, ಪೊಲೀಸ್ ಠಾಣೆ ಎಂದರೆ ಹೆದರಿಕೆ. ಪಾಪ ಏನೂ ತೋಚದೆ ಅತ್ತಿತ್ತ ಓಡಾಡುವುದೇ ಆಗಿತ್ತು. ವಕೀಲರ ಬಗ್ಗೆ ಏನೂ ಗೊತ್ತಿಲ್ಲವೆಂದು ನಿಂತಾಗ ಮಂಜುಳಾ ಮಗಳ ಸ್ನೇಹಿತೆ ತನಗೆ ತಿಳಿದ ಒಬ್ಬ ವಕೀಲರ ಬಗ್ಗೆ ಹೇಳಿದಳು. ಮಂಜುಳಾ ಮತ್ತು ಆಕೆಯ ಮಗಳು ರಚನಾ ಇಬ್ಬರೂ ಹೋಗಿ ಆ ವಕೀಲರನ್ನು ಭೇಟಿಯಾದರು. ಕುಲಂಕಷವಾಗಿ ಪರಾಮರ್ಶೆ ಮಾಡಿದ ನಂತರ ಕೇಸ್ ನಡೆಸಲು ವಕೀಲರು ಒಪ್ಪಿದರು. ಆದರೆ ಫೀಸು ಬಹಳ ದುಬಾರಿಯಾಗಿತ್ತು. ಏನಾದರೂ ಮಾಡಲೇಬೇಕು. ಪಾಪ ಸರೋಜಾಳಿಗೋಸ್ಕರ ಏನಾದರೂ ಮಾಡಲೇಬೇಕಿತ್ತು. ವರ್ಷ ಅಂತೂ ಶಾಲೆ ಬಿಟ್ಟು ಹೆದರಿ ಕೋಣೆಯಲ್ಲಿ ಬಂದಿಯಾಗಿದ್ದಳು. ತನ್ನ ತಾಯಿಯ ಬಂಧನದ ಸುದ್ದಿ ಅವಳನ್ನು ಮತ್ತಷ್ಟು ಕಂಗೆಡಿಸಿತು. ಅಳುತ್ತಾ ಊಟ ಬಿಟ್ಟು ಮೂಲೆ ಹಿಡಿದು ಕೂತಳು. ರಚನಾ ಎಷ್ಟೇ ಸಮಾಧಾನ ಪಡಿಸಿದರೋ ತಾಯಿಯನ್ನು ನೋಡುವ ಹಠ ವರ್ಷಾಳದು. ಆದರೆ ಸರೋಜಾ ಅವಳನ್ನು ಈ ವಾತಾವರಣಕ್ಕೆ ಕರೆತರುವುದು ಬೇಡವೆಂದು. ನಿನ್ನೆ ಮತ್ತೆ ಆ ಕಿರಾತಕ ಬಂದು ಸರೋಜಾಳನ್ನು ಎದುರಿಸಿ ಹೋಗಿದ್ದ. ನಿನಗೆ ಪಾಸಿ ಸಜೆ ಕೊಡಿಸಿ ನಿನ್ನ ಮಗಳನ್ನು ಹೊತ್ತುಕೊಂಡು ಹೋಗುವೆನೆಂದು ಸದ್ದು ಹೊಡೆದಿದ್ದ. ಇದರಿಂದ ಮಗಳ ಬಗ್ಗೆ ಬಹಳ ಆತಂಕಕ್ಕೆ ಒಳಗಾಗಿದ್ದಳು ಸರೋಜಾ. ವರ್ಷಾಳ ಪರಿಸ್ಥಿತಿ ನೋಡಲಾರದೆ ರಚನಾ ಮತ್ತು ಮಂಜುಳಾ ಅವಳನ್ನು ಕರೆದುಕೊಂಡು ಜೈಲ್ ಹತ್ತಿರ ಬಂದರು. ಬಂಧನದಲ್ಲಿ ತಾಯಿಯನ್ನು ಕಂಡು ವರ್ಷ ಅಳತೊಡಗಿದಳು. ಅವಳನ್ನು ಅಲ್ಲಿ ನೋಡಿ ಸರೋಜಾ ಕೂಡ ದುಃಖಿತಳಾದಳು. ಬೇಗ ಕರೆದುಕೊಂಡು ಹೋಗಿ ಇವಳನ್ನು, ಅವನಿಲ್ಲೇ ಸುತ್ತುತ್ತಿದ್ದಾನೆ, ನನ್ನ ಮಗಳಿಗೆ ಹಾನಿ ಮಾಡಬಹುದು, ಬೇಗ ಹೋಗಿ ಎಂದು ಚಡಪಡಿಸುತ್ತಾ ನಿಂತಳು. ವಕೀಲರು ಸರೋಜಾಳನ್ನು ಮಾಹಿತಿಗಾಗಿ ಭೇಟಿಯಾಗಲು ಬಂದರು. ಎಷ್ಟೇ ಪ್ರಶ್ನೆ ಕೇಳಿದರೂ ತಾನು ಮಾಡಿದ ದಾಳಿಯ ಕಾರಣವನ್ನು ನೀಡಲೇ ಇಲ್ಲ ಸರೋಜಾ. ಹೀಗಾದರೆ ಕೇಸ್ ಬಿದ್ದು ಹೋಗುತ್ತದೆ, ಸತ್ಯ ಬೇಕೇ ಬೇಕು ಎಂದು ವಕೀಲರು ಎಚ್ಚರಿಕೆ ನೀಡಿ ಹೋದರು. ನಂತರ ಸರೋಜಾ ಎಲ್ಲರನ್ನೂ ಮನವಿ ಮಾಡಿದಳು. ಏನೇ ಆದರೂ ನನ್ನ ಮಗಳ ಮೇಲೆ ನಡೆದ ದೌರ್ಜನ್ಯ ಹೊರಗೆ ಬರಬಾರದು. ಅವಳ ಭವಿಷ್ಯದ ದೃಷ್ಟಿಯಿಂದ ಈ ಸಹಾಯ ನನಗೆ ಮಾಡಿ ಎಂದಳು. ಸತ್ಯ ಹೇಳದೇ ಇದ್ದರೆ ನಿನಗೆ ಶಿಕ್ಷೆ ಆಗುವುದಲ್ಲ ಸರೋಜಾ ಎಂದಾಗ, ಅದಕ್ಕೆ ನಾನು ಸಿದ್ಧಳಿರುವೆ, ಆದರೆ ಮಗಳ ಭವಿಷ್ಯ ಹಾಳು ಮಾಡಲಾರೆ ಎಂದಳು. ಈ ಪೇಚಾಟ ವಕೀಲರ ತಾಳ್ಮೆ ಕೆಡಿಸಿತು. ಎಲ್ಲ ಅಂಶಗಳು ಇವಳನ್ನು ತಪ್ಪಿತಸ್ಥರ ಸಾಲಿನಲ್ಲಿ ನಿಲ್ಲಿಸಿದ್ದವು. ಹಲವಾರು ಬಲಾಢ್ಯರ ಒತ್ತಡ ಕೂಡ ಅವನು ತಂದಿದ್ದ. ಪಾಪ, ಸತ್ಯ ಹೇಳಿದರೆ ಮಾತ್ರ ಸರೋಜಾ ಉಳಿಯಬಹುದು ಎಂಬಂಥ ಇಕ್ಕಟ್ಟಿನ ಪರಿಸ್ಥಿತಿ. ಎಷ್ಟೇ ಹೇಳಿದರೂ ಸರೋಜಾ ಆಗುವುದಿಲ್ಲ ಆಗಲಿ ಎಂದು ಕುಳಿತು ಬಿಟ್ಟಳು. ವಕೀಲರು ಕೂಡ ಅಸಹಾಯಕರಾದರು. ಎಲ್ಲವನ್ನೂ ನೋಡಿದ ವರ್ಷ ತನ್ನ ತಾಯಿಯ ವಿರುದ್ಧ ಹೋಗುವ ನಿರ್ಧಾರಕ್ಕೆ ಬಂದಳು. ತನ್ನ ಕಣ್ಣ ಮುಂದೆ ತಾಯಿಗೆ ಶಿಕ್ಷೆಯಾಗುವುದನ್ನು ನೋಡಲಾಗಲಿಲ್ಲ. ಇಷ್ಟೆಲ್ಲ ಕಾಟ ಕೊಟ್ಟ ಕಿರಾತಕನನ್ನು ಸುಮ್ಮನೆ ಬಿಡಲು ವರ್ಷ ತಯಾರಿಲ್ಲ. ಹೆದರುತ್ತಾ ಕುಳಿತರೆ ತಮ್ಮಿಬ್ಬರ ಬದುಕು ನರಕವಾಗುವುದನ್ನು ಅರಿತಳು. ಕೋರ್ಟ್ನಲ್ಲಿ ತಾನೇ ಸತ್ಯ ಹೇಳುವುದಾಗಿ ಘೋಷಣೆ ಮಾಡಿದಳು. ಪತ್ರಿಕೆಗಳಲ್ಲಿ ಈ ವಿಷಯ ಬಹಿರಂಗ ಆಯಿತು. ಅವಳು ಹೇಳುವ ಸತ್ಯ ಈ ಕೇಸನ್ನು ಅಲ್ಲಾಡಿಸುವುದರಲ್ಲಿ ಸಂಶಯವಿಲ್ಲ ಎಂದು ಬರೆದವು ಪತ್ರಿಕೆಗಳು. ಆ ಕಿರಾತಕನಿಗೆ ಆಶ್ರಯ ನೀಡಿದ ಎಲ್ಲ ಮುಖಂಡರ ಹೆಸರುಗಳನ್ನು ಬಯಲಿಗೆಳೆದು ಅವರನ್ನು ಕೂಡ ಕೇಸಲ್ಲಿ ಶಾಮೀಲುಗೊಳಿಸುವುದರ ಬಗ್ಗೆ ಕೂಡ ಸುದ್ದಿ ಹಬ್ಬಿತು. ಹೀಗಾಗಿ ಅವನ ಹಿಂದೆ ಇದ್ದ ಎಲ್ಲರೂ ಅವನನ್ನು ದೂರವಿಟ್ಟರು. ಈಗ ಬಂತು ಫಜೀತಿ ಅವನಿಗೆ. ಒಬ್ಬಂಟಿಯಾದ ಸಲಗದಂತೆ ಓಡಾಡತೊಡಗಿದ.
ಹೇಗಾದರೂ ಮಾಡಿ ವರ್ಷಾಳ ಕತೆ ಮುಗಿಸಬೇಕು, ಅವಳು ಬಾಯಿ ಬಿಡುವ ಮೊದಲು ಎನ್ನುವ ಹುನ್ನಾರ ನಡೆಯಿತು. ಆದರೆ ವಕೀಲರು ವರ್ಷಾಳನ್ನು ಜಡ್ಜ್ ಮುಂದೆ ಹಾಜರುಪಡಿಸಿ ಹೇಳಿಕೆ ನೀಡಿದರು. ವರ್ಷ ನಡೆದ ಎಲ್ಲ ಘಟನೆಗಳನ್ನು ಚಾಚೂ ತಪ್ಪದೆ ಹೇಳಿದಳು, ಅಳುತ್ತಾ. ತನ್ನ ತಾಯಿಯನ್ನು ತನ್ನನ್ನು ಕೊಲ್ಲುವ ಬೆದರಿಕೆ ಹಾಕಿದ್ದಾನೆಂದು ಹೇಳಿದಳು ಜಡ್ಜ್ ಮುಂದೆ. ವರ್ಷಾಳ ಜೀವಕ್ಕೆ ಅಪಾಯವಿರುವುದನ್ನು ಕೋರ್ಟ್ ಗಮನಕ್ಕೆ ತಂದರು ವಕೀಲರು. ಹೀಗಾಗಿ ಆ ಕಿರಾತಕನನ್ನು ಬಂಧಿಸುವವರೆಗೂ ಅವಳಿಗೆ ರಕ್ಷಣೆ ದೊರೆಯಿತು. ಈಗ ಪೊಲೀಸರ ಕಣ್ತಪ್ಪಿಸಿ ಓಡಾಡುವುದೇ ದೊಡ್ಡ ಸವಾಲಾಯಿತು ಕಿರಾತಕನಿಗೆ. ರಕ್ಷಣೆ ಕೊಡಲು ಯಾರೂ ಮುಂದೆ ಬರಲಿಲ್ಲ. ತನ್ನ ಮಂತ್ರ ತನಗೆ ತಿರುಗೇಟಾಗುವುದೆಂದು ಅವನು ಕನಸಿನಲ್ಲೂ ಎಣಿಸಿರಲಿಲ್ಲ. ಈ ವರ್ಷ ತಾಯಿಯ ಶಿಕ್ಷೆ ತಡೆಯಲು ಇಷ್ಟು ದಿಟ್ಟ ಹೆಜ್ಜೆ ಇಡುವ ಬಗ್ಗೆ ಸುಳಿವಿರಲಿಲ್ಲ. ಹೆಂಗಸರನ್ನು ಎದುರಿಸಿ ತನ್ನ ಬೇಳೆ ಬೇಯಿಸುವ ಅವನ ಇರಾದೆ ತಲೆಕೆಳಗಾಗಿತ್ತು. ಅಂದು ಕೋರ್ಟ್ನಲ್ಲಿ ವರ್ಷಾಳ ಹೇಳಿಕೆ ಇತ್ತು. ಸರೋಜಾಳನ್ನು ಕೂಡ ತಂದು ಕಟಕಟೆಯಲ್ಲಿ ನಿಲ್ಲಿಸಿದರು. ವರ್ಷಾಳನ್ನು ಕೂಡ ಕಟಕಟೆಗೆ ಕರೆದರು. ಸರೋಜಾ ಮಗಳಿಗೆ ಏನೂ ಹೇಳದಂತೆ ಕಣ್ಣಲ್ಲೇ ಮನವಿ ಮಾಡುತ್ತಿದ್ದರು. ವರ್ಷ ತನ್ನ ಮಾತು ಶುರು ಮಾಡಿದ್ದಳು. ಅವಳು ಇನ್ನೇನು ನಡೆದ ಘಟನೆಯನ್ನು ಹೇಳಬೇಕು ಅಷ್ಟರಲ್ಲಿ ಒಬ್ಬ ಸರದಾರ್ಜಿ ಅವಳತ್ತ ಬಂದೂಕು ಹಿಡಿದು ಹೊರಗೆ ನೂಕುತ್ತಾ ಎಳೆದೊಯ್ಯತೊಡಗಿದನು. ಮುಂದೆ ಯಾರಾದರೂ ಬಂದರೆ ಶೂಟ್ ಮಾಡಿ ವರ್ಷಾಳನ್ನು ಕೊಲ್ಲುವುದಾಗಿ ಹೇಳತೊಡಗಿದನು. ಕೋರ್ಟ್ನಲ್ಲಿ ಸಾಕಷ್ಟು ಪೊಲೀಸರಿದ್ದರೂ ವರ್ಷಾಳ ದೆಸೆಯಿಂದ ಅಸಹಾಯಕರಾದರು. ಇದನ್ನು ಕಂಡ ಸರೋಜಾ ಮೂರ್ಛೆ ಹೋದಳು. ಮಂಜುಳಾ ರಚನಾ ಅವಳತ್ತ ಓಡಿದರು. ವರ್ಷಾಳನ್ನು ಅಪಹರಿಸಿ ಗಾಡಿಯಲ್ಲಿ ಪರಾರಿಯಾದನು. ಕಿರಾತಕನು ಸರ್ದಾರ್ಜಿ ವೇಷದಲ್ಲಿ ಬಂದಿದ್ದನು. ಪೊಲೀಸ್ ಕೂಡ ಬೆಂಬತ್ತಿತ್ತು. ಎಲ್ಲವೂ ಸಿನಿಮೀಯ ರೀತಿಯಲ್ಲಿ ನಡೆದು ಹೋಗಿತ್ತು. ತನ್ನ ಮಗಳು ಅಪಾಯದಲ್ಲಿರುವುದರಿಂದ ಸರೋಜಾ ಗಾಬರಿಯಿಂದ ಅಸ್ವಸ್ಥಳಾದಳು. ಅವಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಂಜುಳಾ ಮತ್ತು ಕುಟುಂಬ ಗರಬಡಿದಂತೆ ಕೂತುಬಿಟ್ಟರು. ವರ್ಷಾಳ ಬಗ್ಗೆ ಬಹಳ ಚಿಂತೆಯಾಯಿತು ಎಲ್ಲರಿಗೂ. ಕೋರ್ಟಿಂದ ಅಷ್ಟು ಪೊಲೀಸರ ಮಧ್ಯೆ ಅಪಹರಿಸಿ ಒಯ್ದ ಅವನ ಧೈರ್ಯ ಎಷ್ಟಿರಬೇಡ. ಎಲ್ಲ ಕಡೆಗೆ ಅವನಿಗಾಗಿ ಬಲೆ ಬೀಸಲಾಯಿತು. ಎಚ್ಚರಾದ ಸರೋಜಾಳಿಗೆ ಮಗಳದ್ದೇ ಚಿಂತೆ. ಏನು ಮಾಡುತ್ತಿದ್ದಾನೋ ತನ್ನ ಮಗಳೊಂದಿಗೆ ಎಂಬ ಭಯದಿಂದ ತತ್ತರಿಸಿ ಹೋಗಿದ್ದಳು. ಈಗ ಪೊಲೀಸರ ಮೇಲೆ ಸರ್ಕಾರದ ಒತ್ತಡ ಹೆಚ್ಚಾಯಿತು. ಇದು ಪೊಲೀಸರ ನಿರ್ಲಕ್ಷ್ಯ ಎಂದು ಮಂತ್ರಿಗಳು ತರಾಟೆಗೆ ನಿಂತರು. ಎಲ್ಲೆಡೆ ಈ ಪ್ರಕರಣ ಸದ್ದು ಮಾಡತೊಡಗಿತು. ವರ್ಷಾಳನ್ನು ಅಪಹರಿಸಿ ಅವನು ದಟ್ಟ ಕಾಡಿನ ಮಧ್ಯೆ ನುಸುಳಿ ಅಲ್ಲಿ ಒಂದು ಅಡಗುದಾನದಲ್ಲಿ ಬಚ್ಚಿಟ್ಟುಕೊಂಡು ಕೂತನು. ಅವನ ಕೆಲ ಆಪ್ತರು ಅವನೊಂದಿಗೆ ಇದ್ದರು. ಆಗಾಗ ಊರೊಳಗೆ ಬಂದು ಎಲ್ಲ ಮಾಹಿತಿ ಕಲೆ ಹಾಕಿ ಅವನಿಗೆ ಹೇಳುತ್ತಿದ್ದರು. ವರ್ಷ ಅಂತೂ ಹೆದರಿದ ಹುಲ್ಲೆಯಾಗಿದ್ದಳು. ಯಾವಾಗ ಏನು ಮಾಡುವನು ಎಂಬ ಹೆದರಿಕೆಯಲ್ಲಿ ಭಯಭೀತಳಾಗಿದ್ದಳು. ಈಗ ಅವನಿಗೆ ತನ್ನ ಪ್ರಾಣ ಉಳಿಸಿಕೊಳ್ಳುವುದೇ ಮೊದಲ ಆದ್ಯತೆ ಆಗಿತ್ತು. ಹೀಗಾಗಿ ವರ್ಷಾಳ ತಂಟೆಗೆ ಬರಲಿಲ್ಲ. ಆದರೂ ಆಗಾಗ ನಿನ್ನ ಸುಮ್ಮನೆ ಬಿಡಲ್ಲ ಎಂದು ಎದುರಿಸುತ್ತಿದ್ದ. ಅವನು ಹೊರದೇಶಕ್ಕೆ ಪಲಾಯನಗೈಯುವ ಪ್ರಯತ್ನದಲ್ಲಿದ್ದ. ವರ್ಷಾಳನ್ನು ಕೊಂದು ಅಲ್ಲಿಂದ ಪರಾರಿಯಾಗುವ ಪ್ಲಾನ್ ಮಾಡಿದ್ದ. ಅದಕ್ಕಾಗಿ ಸಮಯ ಸಂದರ್ಭ ಎದುರು ನೋಡುತ್ತಾ ಕೂತಿದ್ದ. ಪಾಪ ವರ್ಷ, ಅವಳ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು. ಸರಿಯಾದ ಊಟ ನೀರಿಲ್ಲದೆ ನಿಂತ್ರಾಣಲಾಗಿದ್ದಳು. ತನ್ನ ಸಾವು ಖಚಿತ ಇನ್ನು ಎಂದು ಔಹಾರಿದ್ದಳು. 3-4 ದಿನಗಳಾದರೂ ಪೊಲೀಸರಿಗೆ ಯಾವ ಸುಳಿವೂ ಸಿಗಲಿಲ್ಲ. ಅವರು ಹಗಲು ರಾತ್ರಿ ಅವನ ಹುಡುಕಾಟದಲ್ಲಿ ನಿರತರಾಗಿದ್ದರು. ಆದರೂ ಯಾವ ಸುಳಿವೂ ಕೈಗೆ ಸಿಗಲಿಲ್ಲ. ಎಲ್ಲ ಕಡೆಯಿಂದ ಒತ್ತಡ ಬರುತ್ತಿತ್ತು ಪೊಲೀಸರ ಮೇಲೆ. ಏನೇ ಆದರೂ ಏನೂ ಮಾಡಲಾಗದ ಸಂದಿಗ್ಧತೆ ಎದುರಾಗಿತ್ತು. ಅದೊಂದು ರಾತ್ರಿ ಅವಳ ಮುಂದೆ ಏನೋ ತಿನ್ನಲು ತಂದಿಟ್ಟರು. ಬಹಳವೇ ಹಸಿವೆಯಾಗಿದ್ದರಿಂದ ವರ್ಷ ಗಬಗಬನೆ ತಿಂದಳು. ನೀರು ಕೂಡ ಕುಡಿದ ಮೇಲೆ ಸ್ವಲ್ಪ ಮೈಯಲ್ಲಿ ಚೈತನ್ಯ ಬಂದಂತಾಯಿತು. ಬುದ್ಧಿಯೂ ಓಡತೊಡಗಿತು. ಗಾಬರಿಯನ್ನು ಬಿಟ್ಟು ವರ್ಷ ಯೋಚಿಸತೊಡಗಿದಳು. ಏನಾದರೂ ಮಾಡಲೇಬೇಕು ಎಂಬ ನಿರ್ಧಾರಕ್ಕೆ ಬಂದು ತಾನಿರುವ ಸ್ಥಳವನ್ನು ಸರಿಯಾಗಿ ಗಮನಿಸಿದಳು. ರಾತ್ರಿ ನಿಶ್ಶಬ್ದದಲ್ಲಿ ರೈಲು ಓಡಾಡುವ ಶಬ್ದ ಕೂಡ ಕೇಳಿತ್ತು. ಅಂದರೆ ಸಮೀಪದಲ್ಲಿ ರೈಲು ಟ್ರ್ಯಾಕ್ ಇರೋದು ಪಕ್ಕಾ ಆಯಿತು. ಶಬ್ದ ಬರುವ ದಿಕ್ಕನ್ನು ಕೂಡ ನೆನಪಿಟ್ಟುಕೊಂಡು ಕೂತಳು. ಮಧ್ಯರಾತ್ರಿ ಅವರೆಲ್ಲರೂ ನಿದ್ರೆಯ ಮಂಪರಿನಲ್ಲಿರುವಾಗಲೇ ಸಾವಕಾಶವಾಗಿ ಬಾಗಿಲತ್ತ ಕೂತಲ್ಲೇ ಸರಿಯತೊಡಗಿದ್ದಳು. ಸದ್ದು ಸ್ವಲ್ಪವೂ ಮಾಡದೆ ಬಾಗಿಲ ಸಮೀಪಕ್ಕೆ ಬಂದಳು. ಅದೇನು ಪಕ್ಕಾ ಕದವಲ್ಲ, ಬಿದಿರಿನ ತಡಿಕೆ. ಏನೂ ಗಲಾಟೆ ಇಲ್ಲದ ವರ್ಷ ಬಗ್ಗೆ ಅವರೆಲ್ಲರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆ ಕಿರಾತಕ ಎಲ್ಲಿದ್ದನೋ ಇವಳಿಗೆ ಗೊತ್ತಿಲ್ಲ. ಅವನೇನಾದರೂ ನೋಡಿದರೆ ಮುಗಿಯಿತು ನನ್ನ ಕತೆ ಎಂದುಕೊಂಡ ವರ್ಷ ಬಹಳ ಎಚ್ಚರಿಕೆಯಿಂದ ಹೊರಗೆ ಹಿಣುಕಿದಳು.
ಕತ್ತಲೆ ಹೊರತು ಏನೂ ಕಾಣಲಿಲ್ಲ. ಇನ್ನು ಒಂದೆಜ್ಜೆ ಮುಂದಿಟ್ಟರೆ ಹೊರಗೆ, ಆದರೆ ಹಿಂದಿನಿಂದ ಯಾರೋ ಹಿಡಿದುಕೊಂಡ ಅನುಭವ. ಅರೆ ಎಂದು ನೋಡಿದರೆ ಅವಳನ್ನು ಅಲ್ಲಿದ್ದ ಕಂಬಕ್ಕೆ ಉದ್ದ ಹಗ್ಗವಿಟ್ಟು ಕಟ್ಟಲಾಗಿದೆ. ಮತ್ತೆ ಬಂದಂತೆಯೇ ಹಿಂದೆ ಬಂದು ತನ್ನ ಜಾಗಕ್ಕೆ ಕೂತಳು. ಹೇಗಾದರೂ ಇಲ್ಲಿಂದ ಪಾರಾಗಲೇಬೇಕು, ಇಲ್ಲದಿದ್ದರೆ ಆ ಕಿರಾತಕ ನನ್ನನ್ನು ಕೊಂದು ತಪ್ಪಿಸಿಕೊಳ್ಳಲು ತಯಾರಿ ನಡೆಸಿರುವನೆಂದು ವರ್ಷ ಚಡಪಡಿಸತೊಡಗಿದಳು. ಹಿಂದೆ ಈ ಕೆಲಸವಾಗಬೇಕು, ತಡ ಮಾಡಿದರೆ ಆಪತ್ತು ಎನಿಸಿತು ಅವಳಿಗೆ. ಇತ್ತ ಸರೋಜಾಳ ಪರಿಸ್ಥಿತಿ ಗಂಭೀರವಾಗಿತ್ತು. ಆಸ್ಪತ್ರೆಯಲ್ಲಿ ಇದ್ದರೂ ಮಗಳ ಚಿಂತೆಯಲ್ಲಿ ಅವಳು ಸಾಕಷ್ಟು ಕೊರಗಿ ಹೋದಳು. ತಾನು ಮಾಡಿದ ಒಂದು ತಪ್ಪು ತನ್ನ ಮಗಳಿಗೆ ಕುತ್ತಾಗಿ ಪರಿಣಮಿಸಿತಲ್ಲ ಎಂದು ದುಃಖಿತಳಾಗಿದ್ದಳು ಸರೋಜಾ. ಪೊಲೀಸರು ಹಗಲಿರಳು ಆ ಕಿರಾತಕನ ಹುಡುಕಾಟದಲ್ಲಿ ಇದ್ದರು. ವರ್ಷಾಳ ಸಂರಕ್ಷಣೆ ಅಗತ್ಯವಾಗಿತ್ತು. ಎಲ್ಲ ರೀತಿಯಿಂದ ಪ್ರಯತ್ನ ನಡೆದಿತ್ತು. ಕಾಡಿನ ಮಧ್ಯೆ ಅವನಿರುವ ಸುಳಿವಿನ ಮೇರೆಗೆ ಕಾರ್ಯಾಚರಣೆ ಶುರುವಾಗುವುದಿತ್ತು. ಆದರೆ ದುರಾದೃಷ್ಟವಶಾತ್ ವರ್ಷ ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೊಂಚು ಹಾಕಿ ಹೊಸ ಆಪತ್ತಿಗೆ ಸಿಕ್ಕಿ ಹಾಕಿಕೊಳ್ಳುವ ಪ್ರಸಂಗ ನಡೆಯಿತು. ರಾತ್ರಿ ಭಂಡ ಧೈರ್ಯ ಮಾಡಿ ಕಟ್ಟಿದ್ದ ಬಂಧನವನ್ನು ಅಲ್ಲಿಂದ ನೀರಿನ ಗ್ಲಾಸ್ ಉಪಯೋಗಿಸಿ ಕೊರೆದು ಕತ್ತರಿಸಿ ಸುಮ್ಮನೆ ಕೂತಳು. ನಂತರ ಸಾವಕಾಶವಾಗಿ ತಡಿಕೆ ಸರಿಸಿ ಹೊರಗೆ ಇಣುಕಿದಾಗ ಎಲ್ಲರೂ ನಿದ್ರೆಗೆ ಶರಣಾಗಿದ್ದಾರೆ. ಪುಟ್ಟ ಹುಡುಗಿ ಹೆದರಿಕೆಯಿಂದ ಏನು ಮಾಡಲು ಎಂಬ ನಿಶ್ಚಿಂತೆ ಅವರಿಗೆ ನಿದ್ರೆಗೆ ಅನುವಾಗಿದೆ. ಆ ಕಿರಾತಕ ಕೂಡ ಬಿಲದಲ್ಲಿ ಸೇರಿ ಅಡಗಿ ಕೂತಿರಬೇಕು. ಅವನ ಸುಳಿವೂ ಇಲ್ಲ. ವರ್ಷ ಮೆಲ್ಲಗೆ ಹೊರಗಡೆ ಇಟ್ಟು ಮುಂದೆ ಮುಂದೆ ಸಾಗತೊಡಗಿದಳು. ಮೊದಲೇ ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬ ಎಣಿಕೆ ಮಾಡಿಕೊಂಡಂತೆ ನಡೆದಳು. ಆದರೆ ಎಲ್ಲಿದ್ದವೋ ಆ ಬೇಟೆ ನಾಯಿಗಳು ಬೊಗಳುತ್ತಾ ಇವಳತ್ತ ಓಡಿ ಬರತೊಡಗಿದಾಗ ದಿಕ್ಕುಪಕ್ಕು ಎಲ್ಲ ಮರೆತು ಕಾಡಿನಲ್ಲಿ ಓಡತೊಡಗಿದಳು. ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಓಡಿದಳು. ನಾಯಿಗಳ ಬೊಗಳುವಿಕೆಗೆ ಅವರೆಲ್ಲರೂ ಪೊಲೀಸರ ದಾಳಿಯಾಗಿದೆ ಎಂದು ಅಲ್ಲಲ್ಲಿ ಓಡಿ ಹೋಗಿ ಅವಿತು ಕುಳಿತರು. ಇದರ ಮಧ್ಯೆ ಅವರಿಗೆ ವರ್ಷಾಳ ನೆನಪೇ ಇಲ್ಲ. ತಮ್ಮ ಬಗ್ಗೆ ಮಾತ್ರ ಯೋಚಿಸಿ ದಿಕ್ಕಪಾಲಾಗಿ ಓಡಿದರು. ಬಿಲದಲ್ಲಿ ಕೂತಿದ್ದ ಅವನು ಸುಮ್ಮನೆ ಅಲ್ಲೇ ಕುಳಿತು ಬಿಟ್ಟ. ಇನ್ನು ನನ್ನ ಆಟ ಮುಗೀತು ದೇವರೇ ಎಂದು ನಡಗುತ್ತಾ ಕುಳಿತಿದ್ದ. ವರ್ಷ ಓಡಿ ಓಡಿ ಕಾಡಿನಲ್ಲಿ ಬಹಳ ದೂರ ಬಂದು ಬಿಟ್ಟಳು. ಏನು ಎತ್ತ ಏನೂ ತಿಳಿಯುತ್ತಿಲ್ಲ ಅವಳಿಗೆ. ಕತ್ತಲು ಮುತ್ತಿ ಕಣ್ಣಿಗೆ ಏನೂ ಕಾಣುತ್ತಿಲ್ಲ. ತಾನು ಹೋಗಬೇಕಾದ ದಿಕ್ಕು ಯಾವುದೋ, ತಾನೆಲ್ಲಿ ಬಂದೆನೋ ಅರಿವಾಗದೆ ಕಾಡಿನಲ್ಲಿ ಏನೇನೋ ಕಲ್ಪನೆಗಳು ಅವಳನ್ನು ಮುತ್ತಿ ಹೆದರಿಸುತ್ತಿವೆ. ದನಿ ತೆಗೆದು ಅಳಲು ಕೂಡ ಭಯವಾಗುತ್ತಿದೆ ಅವಳಿಗೆ. ತಡಕಾಡುತ್ತಾ ಮುಂದೆ ಮುಂದೆ ಹೋಗುತ್ತಲೇ ಇದ್ದಾಳೆ. ಮತ್ತೆ ಅವರ ಕೈಗೆ ಸಿಗುವ ಭಯದಲ್ಲಿ. ಕತ್ತಲಲ್ಲಿ ಗಾಬರಿಯಿಂದ ವರ್ಷ ಬೇಗ ಬೆಳಕು ಕಾಣಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನಡೆಯುತ್ತಲೇ ಇದ್ದಾಳೆ. ಕಾಲಿಗೆ ಏನೋ ತೊಡರಿ ಮುಗ್ಗರಿಸಿ ಬಿದ್ಲು ಮುಂದೆ. ಹಾಗೆ ಬಿದ್ದವಳಿಗೆ ತಳ ಸಿಕ್ಕಾಗ ಅದೊಂದು ದೊಡ್ಡ ತಗ್ಗು. ಸುತ್ತಲೂ ಓಡಾಡತೊಡಗಿದವಳಿಗೆ ಸುತ್ತಲೂ ಕೋಟೆಯಂತೆ ಗೋಡೆಯೇ ಸಿಕ್ಕಿತು. ಮುಂದೆ ಮತ್ತೊಂದು ಹೊಸ ಸಮಸ್ಯೆ ಎದುರಾಗಿತ್ತು. ಬಾಣಲೆಯಿಂದ ಬೆಂಕಿಗೆ ಬಿದ್ದಂತೆ. ಚಲ್ಲಾಪಿಲ್ಲಿಯಾಗಿ ಓಡಿದವರಿಗೆ ಯಾವ ಪೊಲೀಸರ ಸುಳಿವು ಸಿಗದಿದ್ದಾಗ ಮೆಲ್ಲನೆ ಮರಳಿ ಬಂದರು. ಆ ಕಿರಾತಕನು ಕೂಡ ಹೊರಗೆ ಬಂದ ನಾಯಿಗಳು ಬೊಗಳಿದ್ದೇಕೆ ಎಂದು ಯೋಚಿಸುತ್ತಾ ವರ್ಷಾಳನ್ನು ಬಂಧಿಸಿಟ್ಟ ಕೋಣೆಗೆ ಹೋಗಿ ನೋಡಿದಾಗ ನಿಜ ಅರಿವಾದದ್ದು. ವರ್ಷ ತಪ್ಪಿಸಿಕೊಂಡ ವಿಷಯ ತಿಳಿದ ಕಿರಾತಕನು ಕೋಪದಿಂದ ಎಲ್ಲರನ್ನೂ ತರಾಟೆಗೆ ತೆಗೆದುಕೊಂಡು ಅವಳನ್ನು ಹುಡುಕಿಕೊಂಡು ಬರಲು ಎಲ್ಲರನ್ನೂ ಒಂದೊಂದು ದಿಕ್ಕಿಗೆ ಓಡಿಸಿದನು. ತಾನು ಹಣೆ ಚಚ್ಚುತ್ತಾ ಕುಳಿತ ಕೆಲ ಸಮಯದಲ್ಲಿ ನಾಯಿಗಳು ಮತ್ತೆ ಬೊಗಳತೊಡಗಿದವು. ಯಾವುದೋ ಪ್ರಾಣಿಯನ್ನು ಕಂಡು ಬೊಗಳುತ್ತಿವೆ ಎಂದು ಸುಮ್ಮನೆ ಕುಳಿತನು. ಆದರೆ ಈ ಸಲ ಬಂದದ್ದು ಪೊಲೀಸರ ದಂಡು. ಅವನ ಠಿಕಾಣೆಯನ್ನು ಸುತ್ತುವರಿದು ಒಬ್ಬಂಟಿಯಾದ ಕಿರಾತಕನನ್ನು ತಮ್ಮ ಸೂರ್ಪತಿಗೆ ಪಡೆದುಕೊಂಡರು. ಅವನು ಕೂಡ ಹೆಚ್ಚು ಎಗರಾಡದೆ ಶರಣಾದನು. ಈಗ ವರ್ಷಾಳ ಬಗ್ಗೆ ವಿಚಾರಣೆ ಶುರುವಾಯಿತು. ಅವನು ನಿಜವನ್ನೇ ಹೇಳಿದರೂ ಪೊಲೀಸರು ನಂಬದೆ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು ಎಂದು ಹೊಡೆಯತೊಡಗಿದರು. ಅಲ್ಲಲ್ಲಿ ಚದುರಿದ್ದ ಅವನ ಸಹಚರರನ್ನು ಪೊಲೀಸರು ಹೆಡಮುರಿಗೆ ಕಟ್ಟಿ ತಂದರು ಹುಡುಕಿ. ಅವರು ಕೂಡ ವರ್ಷ ತಪ್ಪಿಸಿಕೊಂಡ ಕತೆ ಹೇಳಿದಾಗ ನಂಬಲೇಬೇಕಾಯ್ತು. ಸುತ್ತಲೂ ಅವಳಿಗಾಗಿ ಹುಡುಕಾಟ ಶುರುವಾಯಿತು. ಎಷ್ಟೇ ಬೊಬ್ಬಿರಿದರೂ ಯಾರೂ ಕೇಳಿಸಿಕೊಳ್ಳಲಿಲ್ಲ ವರ್ಷಾಳ ಕೂಗನ್ನು. ಕೂಗಿ ಕೂಗಿ ನಿಂತ್ರಾಣಳಾಗಿ ಕೂತಳು. ತನ್ನ ದುರ್ದೈವಕ್ಕಾಗಿ ಅಳುತ್ತಲೇ ಇದ್ದಳು. ನಿಧಾನವಾಗಿ ಬೆಳಕಾಗುತ್ತಿತ್ತು. ಮಂಜು ಮಂಜಾಗಿ ಸುತ್ತಲಿನ ವಾತಾವರಣ ಗೋಚರಿಸತೊಡಗಿದಾಗ ಕಾಡಿನ ಮಧ್ಯೆ ಇಷ್ಟು ಅಗಲ ತಗ್ಗು ಯಾಕಾದರೂ ಮಾಡಿದರೋ ಎಂದು ತಿಳಿಯಲಿಲ್ಲ ವರ್ಷಾಳಿಗೆ.
ಅದು ಆನೆಗಳನ್ನು ಬೀಳಿಸಲು ಮಾಡಿದ ಕೆಟ್ಟ ಆಗಿತ್ತು. ಅದರಲ್ಲಿ ಬಿದ್ದು ವರ್ಷ ಯಾವುದೇ ದಾರಿ ಕಾಣದೆ ಕಂಗಾಲಾಗಿ ಕೂತಿದ್ದಳು. ಅಷ್ಟರಲ್ಲಿ ಪೊಲೀಸರು ವರ್ಷಾಳನ್ನು ಕೂಗುತ್ತಾ ತಿರುಗುತ್ತಿದ್ದರು. ನಾವು ಪೊಲೀಸರು, ನಿನಗಾಗಿ ಬಂದಿದ್ದೇವೆ, ಎಲ್ಲಿದ್ದರೂ ಹೋಗುಡು ಎಂದು ಅನೌನ್ಸ್ ಮಾಡುತ್ತಿದ್ದಾರೆ. ಒಮ್ಮೆಲೆ ಖುಷಿಯಿಂದ ನಾನಿಲ್ಲಿರುವೆ, ಬನ್ನಿ, ಬೇಗ ಬನ್ನಿ ಎಂದು ಚೀರತೊಡಗಿದಳು. ಆದರೆ ಅವಳ ಧ್ವನಿ ಅವರಿಗೆ ಕೇಳುತ್ತಲೇ ಇಲ್ಲ. ಈಗಾಗಲೇ ಚೀರಾಡಿ ಅತ್ತು ಧ್ವನಿ ಕುಗ್ಗಿ ಹೋಗಿತ್ತು. ಈಗ ಅದೇ ಸಮಸ್ಯೆ ಆಯಿತು. ಎಷ್ಟೇ ಜೋರಾಗಿ ಕೂಗು ಹಾಕಿದರೂ ಅವರಿಗೆ ತಲುಪಲೇ ಇಲ್ಲ. ತೆಗ್ಗಿನಿಂದ ಮೇಲೆ ಕಲ್ಲುಗಳನ್ನು ಎಸೆಯತೊಡಗಿದಳು. ಅದು ಎತ್ತರದ ತೆಗ್ಗು, ಹೀಗಾಗಿ ಒಳಗೆ ಬೀಳತೊಡಗಿದವು. ಅವಳ ಪ್ರಯತ್ನ ನಡೆದೇ ಇತ್ತು. ಪೊಲೀಸರ ಪ್ರಯತ್ನ ಕೂಡ ನಡೆದೇ ಇತ್ತು. ಆ ಕಿರಾತಕನನ್ನು ಬಂಧಿಸಿ ಪೊಲೀಸ್ ಜೀಪಲ್ಲಿ ಕೋಳ ಹಾಕಿ ಕಾಲುಗಳನ್ನು ಬಂಧಿಸಿ ಹೋಗಿದರು. ವರ್ಷಾಳನ್ನು ಬಿಟ್ಟು ಹೋಗುವ ಹಾಗಿಲ್ಲ, ಅವಳು ಸಿಗುತ್ತಿಲ್ಲ. ಇದು ಪೊಲೀಸರ ತಲೆನೋವಾಗಿ ಪರಿಣಮಿಸಿದೆ. ಆ ತೆಗ್ಗಿನಿಂದ ಸ್ವಲ್ಪ ದೂರವೇ ಇದ್ದಾರೆ, ಆದರೆ ತಿಳಿಯುತ್ತಿಲ್ಲ. ವರ್ಷ ತೆಗ್ಗಿನಲ್ಲಿದ್ದ ಮರಗಳ ಬೇರುಗಳನ್ನು ಹಿಡಿದು ಮೇಲೆ ಹತ್ತಲು ಹೋಗಿ 4-5 ಸಾರಿ ಬಿದ್ದಳು. ಅಲ್ಲಿಂದ ಪಾರಾಗುವ ಪ್ರತಿ ಪ್ರಯತ್ನ ಸೋಲಾಗುತ್ತಿದೆ. ಮತ್ತೆ ಮೇಲೆ ಕಲ್ಲುಗಳನ್ನು ಶಕ್ತಿ ಮೀರಿ ಎಸೆಯತೊಡಗಿದಳು. 1-2 ಮೇಲೆ ಬಿದ್ದವು. ಕೆಲವು ಅವಳಿಗೆ ತಾಕಿ ಗಾಯಗಳಾದವು. ಆದರೂ ಅವಳ ಇರುವಿಕೆಯನ್ನು ಹೇಳುವ ಅವಳ ಪ್ರಯತ್ನ ಮುಂದುವರೆದೇ ಇತ್ತು. ಅವಳ ಸಮೀಪವೇ ತಿರುಗಾಡುವ ಶಬ್ದ ಅವಳಿಗೆ ಕೇಳಿಸಿದರೂ ಅವರಿಗೆ ಇವಳು ಕಾಣುತ್ತಿಲ್ಲ. ಈಗ ಬೆಳ್ಳಗೆ ಬೆಳಕಾಯಿತು. ಇವಳು ಎಸೆದ ಕಲ್ಲು ಅದೃಷ್ಟ ಎಂಬಂತೆ ಒಬ್ಬರ ಗಮನಕ್ಕೆ ಬಂತು. ಆದರೂ ಅಷ್ಟು ಗಮನ ಕೊಡದೆ ನಡೆದವರಿಗೆ ವರ್ಷಾಳ ಕೀರಲು ಧ್ವನಿ ಕೇಳಿದಂತಾಗಿ ಇತ್ತ ಬಂದರು. ಮತ್ತೆ ವರ್ಷ ಎಸೆದ ಕಲ್ಲು ಅವರ ಕಾಲಲ್ಲಿ ಬೀಳುವುದಕ್ಕೂ ಅವರು ಬರುವುದಕ್ಕೂ ಸಾಟಿಯಾಗಿತ್ತು. ತನ್ನ ಮುಂದೆ ಪೊಲೀಸರನ್ನು ಕಂಡು ವರ್ಷ ಹರ್ಷದಿಂದ ಕುಸಿದು ಕುಳಿತಳು. ಅವರಿಗೂ ನಿಶ್ಚಿಂತೆ. ಈಗ ಅವಳನ್ನು ಮೇಲಕ್ಕೆತ್ತುವ ಕೆಲಸದ ಬಗ್ಗೆ ಯೋಚಿಸತೊಡಗಿದರು. ವರ್ಷ ಸುರಕ್ಷಿತವಾಗಿ ಮೇಲಕ್ಕೆ ಬಂದಳು. ಆ ಕಿರಾತಕನ ಬಂಧನವಾದದ್ದನ್ನು ತಿಳಿದು ವರ್ಷ ಸಮಾಧಾನಗೊಂಡಳು. ಮೊದಲು ಅವಳನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದರು. ಒಂದು ದಿನ ಸುಧಾರಿಸಿಕೊಂಡ ನಂತರ ಕೋರ್ಟ್ಗೆ ಹಾಜರುಪಡಿಸಿದರು. ಅವಳ ಹೇಳಿಕೆಯನ್ನು ಕೇಳಲು ಕೋರ್ಟ್ನಲ್ಲಿ ನೂಕು ನುಗ್ಗಲು ಉಂಟಾಯಿತು. ಈಗ ಸರೋಜಾ ಕೂಡ ಸುಧಾರಿಸಿಕೊಂಡು ಬಂದಿದ್ದಳು ಕೋರ್ಟಿಗೆ. ಇವಳೊಬ್ಬಳೇ ಅಲ್ಲ, ಅವನಿಂದ ತೊಂದರೆಯಾದ ಹಲವಾರು ಮಹಿಳೆಯರು ಬಂದಿದ್ದರು ಅವನ ವಿರುದ್ಧ ಕೇಸ್ ದಾಖಲಿಸಲು. ಅವನೊಬ್ಬ ಮಹಿಳಾ ಪೀಡಕ ಅಷ್ಟೇ ಅಲ್ಲ, ಬಾಲಕಿಯರನ್ನು ಅಪಹರಿಸಿ ರೇಪ್ ಮಾಡುವ ರಾಕ್ಷಸ ಎಂದು ಬಹಳಷ್ಟು ಪ್ರಕರಣಗಳು ಸಾಕ್ಷಿ ಒದಗಿಸಿದವು. ತನ್ನ ಹಣ ಮತ್ತು ಪ್ರಭಾವ ಉಪಯೋಗಿಸಿ ಸರೋಜಾರಂಥ ಮಹಿಳೆಯರನ್ನು ಮದುವೆ ಆಗಿ ಹೀಗೆಯೇ ಹೆಣ್ಣು ಮಕ್ಕಳ ಮಾನಹರಣ ಮಾಡಿದ್ದ. ಅನೇಕ ಘಟನೆಗಳು ಬೆಳಕಿಗೆ ಬಂದವು. ಈ ಕೇಸ್ ದೇಶದಾದ್ಯಂತ ಸಂಚಲವನ್ನೇ ಹುಟ್ಟುಹಾಕಿತು. ಅನೇಕ ಮಹಿಳಾ ಸಂಘಟನೆಗಳು ಸರೋಜಾ ಮತ್ತು ವರ್ಷಾಳ ಬೆಂಬಲಕ್ಕೆ ನಿಂತವು. ಯಾವುದೇ ಕಾರಣಕ್ಕೂ ಆರೋಪಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಬಿಡದಂತೆ ದೇಶದ ಎಲ್ಲ ಸಂಘಟನೆಗಳು ಕಾವಲು ನಿಂತವು. ಅವನು ಹಾನಿ ಮಾಡಿದ ಹೆಣ್ಣು ಮಕ್ಕಳ ಪೋಷಕರು ಅವನನ್ನು ತಮ್ಮ ಕೈಗೆ ಒಪ್ಪಿಸಲು ಗಲಾಟೆ ಶುರು ಮಾಡಿದರು. ನಮ್ಮ ಕೈಯಾರೆ ಅವನಿಗೆ ಶಿಕ್ಷೆ ನೀಡುವುದಾಗಿ ಧರಣಿ ಕೂತರು. ಅವನಿಗೆ ಬೆನ್ನೆಲುಬಾಗಿ ಕುಮ್ಮಕ್ಕು ಕೊಟ್ಟಿದ್ದ ರಾಜಕೀಯ ಧುರಣೀರ ಮನೆಗಳ ಮೇಲೆ ದಾಳಿಗಳು ಆಗತೊಡಗಿದವು. ಸರ್ಕಾರದ ಯಾವುದೇ ಮನವಿ ಜನರ ಕೋಪ ತಣಿಸಲಿಲ್ಲ. ಬಡವರ ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಕಾರಣರಾದವರನ್ನು ಕೂಡ ಶಿಕ್ಷೆಗೆ ಒಳಪಡಿಸಬೇಕೆಂಬ ಕೂಗು ದೇಶದಾದ್ಯಂತ ಹಬ್ಬಿತು. ಅದಕ್ಕಾಗಿ ದಂಗೆಗಳು ಧರಣಿಗಳು ಬಂದರೂ ಸಾಮಾಜಿಕ ಸುವ್ಯವಸ್ಥೆ ಕಾಪಾಡಲು ಸರ್ಕಾರ ಹೆಣಗಾಡಬೇಕಾಯಿತು. ನಿರಾಶ್ರಿತರ ರಕ್ಷಣೆಗೆ ಹೊಸ ಕಾನೂನಿನ ಬೇಡಿಕೆಗೆ ಜನಾಂದೋಲನ ಪ್ರಾರಂಭವಾಯಿತು. ಬಹಳಷ್ಟು ಬುದ್ಧಿಜೀವಿಗಳು, ಸಾಹಿತಿಗಳು, ಮಹಿಳಾ ಸಂಘಟನೆಗಳು, ಚಿತ್ರೋದ್ಯಮದ ಮಂದಿ ಅಹೋರಾತ್ರಿ ಹೋರಾಟಕ್ಕೆ ಬೆಂಬಲವಾಗಿ ನಿಂತರು. ಓರ್ವ ಬಡ ಮಹಿಳೆ ಮತ್ತು ಅವಳ ಮಗಳ ಮೇಲಿನ ದೌರ್ಜನ್ಯ ಮಹತ್ತರವಾದ ಸಾಮಾಜಿಕ ಬದಲಾವಣೆಗೆ ಶರ ಬರೆಯಿತು. ನಿರ್ಗತಿಕ ಮಹಿಳೆಯರು ಮತ್ತು ಅವರ ಮಕ್ಕಳಿಗೆ ಸರ್ಕಾರ ಗೃಹೋದ್ಯಮ ಸ್ಥಾಪನೆಗೆ ಸಹಾಯ ಮಾಡುವುದರ ಜೊತೆಗೆ ಪ್ರತಿದಿನ ಅವರ ಕಾಳಜಿಗೆ ಪೊಲೀಸ್ ಪಹರೆಯ ವ್ಯವಸ್ಥೆ ಮಾಡಬೇಕು. ಅವರ ಕಷ್ಟಗಳಿಗೆ ಬೇಗನೆ ಸ್ಪಂದಿಸಿ ಸಹಾಯ ಮಾಡಬೇಕು. ಇಂತಹ ಮಹಿಳೆಯರು ಇಂಥ ಸಂದರ್ಭದಲ್ಲಿ ಪೊಲೀಸರಿಂದಲೇ ಶೋಷಣೆಗೆ ಒಳಗಾಗುವ ಅನೇಕ ಉದಾಹರಣೆಗಳನ್ನು ನೋಡಬಹುದು. ಹಿಂದೆ ಮುಂದೆ ಯಾರಿಲ್ಲ ಎಂಬ ದುರುಪಯೋಗ ಪಡಿಸಿಕೊಳ್ಳಲು ಹವಣಿಸುವ ಕೆಟ್ಟ ವ್ಯವಸ್ಥೆಯ ಅಗರ ಕೂಡ ಈ ಪೊಲೀಸ್ ಇಲಾಖೆ.
ಅದಕ್ಕಾಗಿ ಮಹಿಳಾ ಪೊಲೀಸರ ಸೂರ್ಪದಿಗೆ ಇಂಥ ಮಹಿಳೆಯರು ತಮ್ಮ ನೋಂದಣಿ ಸಂಖ್ಯೆ ಕೊಟ್ಟು ಕಷ್ಟದ ಸಮಯದಲ್ಲಿ ಫೋನ್ ಮೇಲೆಯೇ ಸೇವೆ ಪಡೆಯುವ ಸುಲಭ ಮಾರ್ಗ ರಚನೆಯಾಗಬೇಕು. ಅವರ ಮಕ್ಕಳ ಶಿಕ್ಷಣದ ಸ್ವಾವಲಂಬನೆ, ಉದ್ಯೋಗ, ತರಬೇತಿ ಎಲ್ಲ ಸವಲತ್ತುಗಳನ್ನು ಪುಕ್ಕಟೆ ಸಿಗುವಂತಾಗಬೇಕು ಎಂಬ ಕೂಗು ದೇಶದಲ್ಲಿ ಮರ್ದನಿಸತೊಡಗಿತು. ಸರ್ಕಾರದ ಗಮನ ಸೆಳೆಯಲು ಮೋರ್ಚಾ, ಬಂದ್, ಅಲ್ಲಲ್ಲಿ ಕಾರ್ಯಕ್ರಮ ಎಲ್ಲವೂ ಇಕ್ಕಟ್ಟಿಗೆ ಸಿಕ್ಕಿಸಿದವು. ಎಲ್ಲ ಮಂತ್ರಿ ಮಹೋದಯರು ಮೊದಲು ಈ ಕೇಸ್ ಮುಗಿಯಲಿ, ನಂತರ ಮುಂದಿನ ಬಜೆಟ್ನಲ್ಲಿ ಇದರ ಬಗ್ಗೆ ಯೋಚಿಸಲಾಗುವುದೆಂದು ಭರವಸೆ ಕೊಟ್ಟರು. ಆರೋಪಿಯನ್ನು ಕೋರ್ಟ್ಗೆ ಬಹಳ ಬಂದೋಬಸ್ತ್ನಲ್ಲಿ ತಂದರು. ಹಲವಾರು ಅಬಳೆಯರ ಮಾರಣ ಹೋಮ ನಡೆಸಿದ್ದ ಕಿರಾತಕನನ್ನು ಏನು ವಿಳಂಬವಿಲ್ಲದೆ ನೇಣುಗಂಬಕ್ಕೆ ಏರಿಸುವ ತೀರ್ಪು ಕೇಳತೊಡಗಿದರು ಪೀಡಿತರ ಸಂಬಂಧಿಕರು. ನ್ಯಾಯಮೂರ್ತಿ ಕೂಡ ಪ್ರತಿಸ್ಪಂದಿಸಿ 7 ದಿನಗಳ ಒಳಗೆ ಇವನಿಗೆ ನೇಣು ಶಿಕ್ಷೆ ಜಾರಿಯಾಗಬೇಕೆಂದು ತೀರ್ಪು ಕೊಟ್ಟರು. ಆದರೆ ಇದು ಕೆಲ ಜನರ ಆಕ್ರೋಶಕ್ಕೆ ಕಾರಣವಾಯಿತು. ಮಾನವ ಹಕ್ಕುಗಳ ಸಮಿತಿ ಇದನ್ನು ವಿರೋಧಿಸಿ ಎಲ್ಲ ಕೇಸುಗಳನ್ನು ನಡೆಸುವಂತೆ ಈ ಕೇಸನ್ನು ಕೂಡ ಸರ್ಕಾರ ವಕೀಲರನ್ನು ನೇಮಿಸಿ ಪರಾಪರ ದೋಷಾರೋಪ ಪಟ್ಟಿ ಗಮನಿಸಿ ಇವನಿಂದ ಹಾನಿಯಾಗಿದೆ ಎಂದು ವಾದಿಸುವವರ ಸಾಕ್ಷಿಗಳನ್ನು ಪುನರಾವಲೋಕಿಸಿ ಇತ್ಯರ್ಥ ಆಗಬೇಕೆಂದು ಪಟ್ಟು ಹಿಡಿದರು. ಕೆಲ ಜನರು ಪರವಾಗಿದ್ದರೆ ಕೆಲವರು ವಿರೋಧ. ಎಲ್ಲಿ ನೋಡಿದಲ್ಲಿ ಇದೇ ಚರ್ಚೆ, ಇದೇ ವಿಷಯ. ಪತ್ರಿಕೋದ್ಯಮ, ದೃಶ್ಯ ಮಾಧ್ಯಮ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಷಯವೇ ಪ್ರತಿಧ್ವನಿಸಿತು. ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಇಲಾಖೆಯ ಮಂತ್ರಿಗಳು ರಾಜೀನಾಮೆ ಘೋಷಿಸಿದರು. ತಮ್ಮ ಇಲಾಖೆ ಈ ವಿಷಯದಲ್ಲಿ ಕಾಳಜಿ ವಹಿಸದೆ ಸೋತಿದೆ ಎಂದು ಒಪ್ಪಿಕೊಂಡು ಮಂತ್ರಿಗಳು ಹಿಂದೆ ಸರಿದರು. ಈಗ ಸರೋಜಾಳಿಗೆ ಜಾಮೀನು ದೊರೆತು ಮನೆಗೆ ಬಂದಳು. ದಿನಾಲೂ ಅವಳ ಅಭಿಪ್ರಾಯ ಸಂಗ್ರಹಿಸಲು ಪತ್ರಿಕೆ, ಟಿವಿಯವರು ಮನೆಯ ಮುಂದೆ ಟಾಳಾಯಿಸತೊಡಗಿದಾಗ ಕೋರ್ಟ್ನಿಂದ ಸರೋಜಾ ಯಾರೂ ತನ್ನನ್ನು ಒತ್ತಾಯಿಸಿ ಹೇಳಿಕೆ ಪಡೆಯದಂತೆ ಆರ್ಡರ್ ತಂದಳು. ಅವಳ ಮನೆಗೆ ರಕ್ಷಣೆ ಕೊಡಲಾಗಿತ್ತು. ಆದರೂ ಮಹಿಳಾ ಮಂಡಲಗಳು, ಸ್ತ್ರೀಪರ ಸಂಘಟನೆಗಳು ಅವಳ ಭೇಟಿಗಾಗಿ ಬರುತ್ತಲೇ ಇದ್ದವು. ಈ ಮಧ್ಯೆ ತೆರವು ಆದ ಮಹಿಳಾ ಮತ್ತು ಮಕ್ಕಳ ವಿಭಾಗದ ಸ್ಥಾನಕ್ಕೆ ಸರೋಜಾಳ ಹೆಸರನ್ನು ಎಲ್ಲರೂ ಒಕ್ಕರಳಿನಿಂದ ಸೂಚಿಸತೊಡಗಿದರು. ಅವರನ್ನು ಅಲ್ಲಿ ನೇಮಿಸಬೇಕು. ಮಹಿಳಾ ಪರ ಚಿಂತನೆಯ ಯೋಜನೆಗಳ ಅನುಷ್ಠಾನಕ್ಕೆ ಈ ಸರೋಜಾ ಮತ್ತು ವರ್ಷರವರೇ ಕಾರಣವಾದುದರಿಂದ ಅವಳಿಗೆ ಈ ಗೌರವ ಸಿಗಲೇಬೇಕು ಎಂದು ದೇಶದಾದ್ಯಂತ ಮಹಿಳಾ ಸಂಘಗಳು ಒತ್ತಾಯ ಹೇರತೊಡಗಲು ಸರೋಜಾಳನ್ನು ಕೇಸ್ನಿಂದ ಮುಕ್ತಗೊಳಿಸಿ ಅವಳಿಗೆ ಆ ಗೌರವವನ್ನು ಅವಿರೋಧವಾಗಿ ಆಯ್ಕೆ ಎಂದು ಸರ್ಕಾರ ನೀಡಿತು. ಈಗ ಸರೋಜಾ ಅತ್ಯುನ್ನತ ಸ್ಥಾನದಲ್ಲಿ ದೇಶದ ಮಹಿಳೆಯರನ್ನು ಪ್ರತಿನಿಧಿಸುವ ಗೌರವಾನ್ವಿತ ಮಹಿಳೆಯಾಗಿ ಕಾರ್ಯನಿರ್ವಹಿಸಲು ನಿಯುಕ್ತಗೊಂಡಳು. ಸಮಾಜದ ಕಡೆಗಣನೆಗೆ ಈಡಾಗಿ ಕೆಲಸದರದ ವಿಧವೆಯಾಗಿ ತಾನು ಪಟ್ಟ ವೇದನೆಯನ್ನು ಇನ್ನು ಮುಂದೆ ಬೇರೆ ಯಾವ ಮಹಿಳೆಯೂ ಅನುಭವಿಸದಿರಲೆಂದು ಮಹಿಳಾ ಸಬಲೀಕರಣ, ಸ್ವಾವಲಂಬನೆಗಳನ್ನು ಪ್ರತಿ ಮಹಿಳೆಯರು ಅಳವಡಿಸಿಕೊಳ್ಳುವತ್ತ ಪ್ರಥಮ ಆದ್ಯತೆ ಕೊಡುವ ಬಗ್ಗೆ ಚಿಂತನೆಗಳು ನಡೆಯತೊಡಗಿದವು. ನಿರಾಶ್ರಿತ ಮಹಿಳೆಯರು ಜೀವನ ಸಾಗಿಸಲು ವೈಶ್ಯವಾಟಿಕೆಗಳತ್ತ ವಾಲುವುದನ್ನು ಕೂಡ ತಡೆಯುವ ಹಾಗೆ ಕಾರ್ಯಕ್ರಮಗಳನ್ನು ರೂಪಿಸುವ ಕೆಲಸ ಭರದಿಂದ ಸಾಗಿತ್ತು. ಆ ಕಿರಾತಕನ ಎಲ್ಲ ಕುಕೃತ್ಯಕ್ಕೆ ಪೀಡಿತರು ಸಾಕ್ಷಿ ಕಲೆ ಹಾಕಿ ಒದಗಿಸುವ ಕಾರ್ಯ ಕೂಡ ಸಾಗಿತ್ತು. ವರ್ಷಾಳ ಪರವಾಗಿ ಅನೇಕರು ಸಾಕ್ಷಿ ಹೇಳಲು ಮುಂದೆ ಬಂದರು. ಅಂದಿನ ಘಟನೆಗೂ ಮುನ್ನ ಆ ಮನೆಯಲ್ಲಿ ಮಳೆಯಿಂದ ರಕ್ಷಣೆ ಪಡೆಯಲು ಪರಿಚಿತನೇ ಆದ ಆ ಕಿರಾತಕನ ಸ್ನೇಹಿತ ಓಡಿಬಂದು ಒಳಬಂದವನಿಗೆ, ವರ್ಷಾಳ ಚೀರಾಟ ಕೇಳಿ ಒಳಹೋದವನಿಗೆ, ಅಲ್ಲೇ ಬಿದ್ದ ದುಡ್ಡಿನ ಬಟವ ಕಂಡವನು ಅಲ್ಲಿ ನಡೆಯುತ್ತಿರುವ ಅನಾಹುತವನ್ನು ಲೆಕ್ಕಿಸದೆ ಕಳ್ಳತನ ಮಾಡಿ ಓಡಿ ಹೋಗಿದ್ದ. ನಂತರದ ವಿದ್ಯಮಾನಗಳನ್ನು ತಿಳಿದುಕೊಂಡು ಸುಮ್ಮನೆ ಕುಳಿತಿದ್ದ. ಹೀಗಾಗಿ ಅವನು ಮಾಡಿದ್ದ ಕಳ್ಳತನ ಕೂಡ ಮುಚ್ಚಿ ಹೋಗಿತ್ತು. ಈಗ ಅವನಿಗೂ ಜ್ಞಾನೋದಯ ಆಗಿತ್ತು. ತಾನು ನೋಡಿದ ಘಟನೆಯನ್ನು ನೆನಪಿಸಿಕೊಂಡು ಸಾಕ್ಷಿ ಹೇಳಲು ಸ್ವಮನಸ್ಸಿನಿಂದ ಆಗಮಿಸಿದ್ದ. ಎಲ್ಲವೂ ಮುಗಿದ ನಂತರ ಎಲ್ಲ ಕೇಸ್ನಲ್ಲಿ ಆ ಕಿರಾತಕನು ತಪ್ಪಿತಸ್ಥ ಎಂದು ಸಾಬೀತಾಗಿದೆ. ಈಗ ಯಾವ ಸಮಿತಿಗೂ ಧೈರ್ಯವಿಲ್ಲ ಈ ನೇಣು ಶಿಕ್ಷೆ ತಡೆಯಲು. ಎಷ್ಟೊಂದು ನಿರ್ದಯವಾಗಿ ಅವನು ಎಲ್ಲ ಬಾಲಕಿಯರನ್ನು ಬಳಸಿಕೊಂಡು ಎಸೆದಿದ್ದನೆಂದರೆ ಮತ್ತೆ ಧೈರ್ಯದಿಂದ ಆ ಮಕ್ಕಳು ಬಾಳಲೇಬಾರದು. ಕೆಲ ಮಕ್ಕಳು ಈ ಆಘಾತದಿಂದ ಸತ್ತು ಹೋಗಿದ್ದವು. ಇದೆಲ್ಲವನ್ನೂ ಗಮನಿಸಿದ ಕೋರ್ಟ್ ಕೂಡ ಕಣ್ಣೀರಿಟ್ಟಿತು. ಶಿಕ್ಷೆ ವಿಧಿಸುವ ಮೊದಲು ಆ ಕಿರಾತಕನ ಮುಖ ಕೂಡ ನೋಡಲು ಇಷ್ಟಪಡಲಿಲ್ಲ ನ್ಯಾಯಮೂರ್ತಿಗಳು. ಅವನ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಲಾಯಿತು. ತೀರ್ಪು ಬಂದ 3 ದಿನಗಳಲ್ಲಿ ಅವನನ್ನು ನೇಣಿಗೆ ಏರಿಸಲಾಯಿತು.
ನಂತರ ಎಲ್ಲ ಮಹಿಳೆಯರು ವಿಜಯೋತ್ಸವ ಆಚರಿಸಿದರು. ದೇಶದಾದ್ಯಂತ ಒಂದು ಸಂಭ್ರಮದ ಹಬ್ಬ ಆಚರಿಸಲಾಯಿತು. ಈ ಸಂಚಲನವನ್ನೇ ಅನೇಕರು ಅನೇಕ ರೀತಿಯಲ್ಲಿ ಆಚರಿಸಿದರು. ಮತ್ತೆ ರಾವಣನ ದಹನವಾಯಿತು. ಆ ಕಿರಾತಕನ ಫೋಟೋ ಸುಟ್ಟರು. ಅನಾಥಾಶ್ರಮ ಮತ್ತು ಅಬಲಾಶ್ರಮಗಳಲ್ಲಿ ಹೊಸ ಹಕ್ಕುಗಳ ಮಾಹಿತಿ ಸಭೆ ಏರ್ಪಡಿಸಿದರು. ಎಲ್ಲ ಹೆಣ್ಣು ಮಕ್ಕಳಿಗೆ ತಮ್ಮ ಹಕ್ಕು ಮತ್ತು ಕಾಯ್ದೆಗಳ ಬಗ್ಗೆ ಅರಿವು ಮೂಡಿಸಿದರು. NGOಗಳ ಮುಖಾಂತರ ಯಾರಿಗೂ ಯಾವುದೇ ರೀತಿಯ ಅನ್ಯಾಯವಾಗದ ಹಾಗೆ ನೋಡಿಕೊಳ್ಳಲು ನೇಮಕಗಳನ್ನು ಮಾಡಲಾಯಿತು. ಕೆಲವರು ದೇಶದಲ್ಲಿ ಕೇವಲ ಮಹಿಳಾ ಸಾಮ್ರಾಜ್ಯ ಸ್ಥಾಪನೆಗೆ ಹೊರಟಿದೆ ಸರ್ಕಾರ ಎಂದು ಗೇಲಿ ಮಾಡತೊಡಗಿದರು. ಕೆಲವರು ಖುಷಿಪಟ್ಟರು. ಇಷ್ಟು ದಿನದ ಮಹಿಳಾ ಶೋಷಣೆ ಮನೆ ಮನೆಗಳಲ್ಲಿ ಕೂಡ ಕೊನೆಯಾಗಿತ್ತು. ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಶೋಷಣೆ ಕಂಡುಬಂದರೆ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕೇಸ್ ದಾಖಲಾಗುತ್ತಿತ್ತು. ಅನೇಕ ಸುಲಭದಾರಿಗಳ ಮೂಲಕ ಸ್ತ್ರೀಯರು ಈಗ ಚಿಂತಾರಹಿತರಾದರು. ಎಲ್ಲರೂ ಒಟ್ಟಾಗಿ ಈ ವಿಷಯದಲ್ಲಿ ಸಾಧಿಸಿದ ವಿಜಯದಲ್ಲಿ ಸರೋಜಾಳಿಗೆ ಬಹಳಷ್ಟು ಪಾಲಿತ್ತು. ವಿಧವೆಯರಿಗಾಗಿಯೇ ಹಲವಾರು ತರಬೇತಿಗಳನ್ನು ಕೊಡುವ ಕೇಂದ್ರಗಳು ಶುರುವಾದವು. ಇವುಗಳಲ್ಲಿ ಅನೇಕ ಕೌಶಲಗಳನ್ನು ಕಲಿಸುವವರಿಗೂ ಉದ್ಯೋಗಾವಕಾಶಗಳು ಲಭ್ಯವಾದವು. ಬರೀ ಹೊಲಿಗೆ ಕಸೂತಿ ಎಂದು ಕೂರದೆ ಮಹಿಳೆಯರು ಟೆಕ್ನಿಕಲ್ ಕೆಲಸಗಳನ್ನು, ಮೆಷಿನರಿ ಕೆಲಸಗಳನ್ನು, ಮೋಟಾರ್ ರಿಪೇರಿಂಗ್, ವೈರಿಂಗ್ ಎಲ್ಲ ತರಬೇತಿ ಪಡೆಯತೊಡಗಿದರು. ಇಷ್ಟ ಇದ್ದವರಿಗೆ ಡ್ರೈವಿಂಗ್ ಕೂಡ ಹೇಳಿಕೊಡಲಾಗುತ್ತಿತ್ತು. ಒಟ್ಟಿನಲ್ಲಿ ಎಂಥದೇ ಪರಿಸ್ಥಿತಿ ಬಂದರೂ ತಮ್ಮ ಸ್ವಂತ ದುಡಿಮೆಯಿಂದ ತಮ್ಮ ಕುಟುಂಬದ ಪಾಲನೆ ಮಾಡಬಹುದಾದ ಕೌಶಲಗಳನ್ನು ಕಲಿತ ಮಹಿಳೆಯರು ಆತ್ಮವಿಶ್ವಾಸ ಬೆಳೆಸಿಕೊಂಡು ಪುರುಷ ಸಮಾನರಾಗಿ ಬೆಳೆದು ನಿಂತರು. ಎಲ್ಲವೂ ಒಂದು ಹಂತಕ್ಕೆ ಬಂದ ಮೇಲೆ ಸರೋಜಾ ತನ್ನ ಮಗಳ ಭವಿಷ್ಯದ ಬಗ್ಗೆ ಚಿಂತಿತಳಾದಳು. ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳ ಮಗಳೊಂದಿಗೆ ನಡೆದ ಅವಘಡವನ್ನು ಮುಚ್ಚಿಡಲಾಗಲಿಲ್ಲ. ಇದೇ ಚಿಂತೆ ಸರೋಜಾಳನ್ನು ದಿನದಿಂದ ದಿನಕ್ಕೆ ಪೊಳ್ಳು ಮಾಡತೊಡಗಿತು. ಅವಳ ಮಗಳನ್ನು ಮದುವೆಯಾಗುವವರು ಇದನ್ನೆಲ್ಲ ತಿಳಿದು ಒಪ್ಪಬಹುದೇ ಎನ್ನುವ ಚಿಂತೆ ಹಗಲಿರಲು ಅವಳನ್ನು ಕಾಡತೊಡಗಿತು. ವರ್ಷ ಕೂಡ ಬಹಳಷ್ಟು ಮುಜುಗರ ಅನುಭವಿಸಬೇಕಾಯಿತು. ಸಾರ್ವಜನಿಕವಾಗಿ ಅವಳು ಕಾಣಿಸಿಕೊಳ್ಳುವುದೇ ಕಷ್ಟವಾಗಿತ್ತು. ತನ್ನ ತಾಯಿಯ ಬಿಡುಗಡೆಗೆ ಮುಖ್ಯ ಸಾಕ್ಷಿಯಾಗಿ ಇಟ್ಟ ದಿಟ್ಟ ಹೆಜ್ಜೆ ಅವಳಿಗೆ ಕಂಟಕವಾಯಿತು. ಒಂದು ತೆರೆದ ನೋಟದಿಂದ ನೋಡಿ ಅವಳಿಗೆ ಇರುಸುಮುರುಸುವಾಗುವಂತೆ ಮಾಡುತ್ತಿದ್ದರು ಜನ. ಇದೆಲ್ಲ ಸಮಸ್ಯೆ ತಾಯಿ ಮಗಳಿಗೆ ಶಾಪದಂತಾಯಿತು. ಇದರಿಂದ ವರ್ಷ ಖಿನ್ನತೆಯಿಂದ ಬಳಲತೊಡಗಿದಳು. ಶಾಲೆಗೂ ಹೋಗಲು ಹಿಂದೇಟು ಹಾಕತೊಡಗಿದಾಗ ಸರೋಜಾ ಮಂಜುಳಾಳ ಮಗಳು ರಚನಾಳನ್ನು ಮನೆಗೆ ಕರೆಸಿ ವರ್ಷಾಳೊಂದಿಗೆ ಕಾಲ ಕಳೆಯಲು ಹೇಳಿದಳು. ರಚನಾಳ ತಮ್ಮ ಕೂಡ ವರ್ಷಾಳನ್ನು ಸಮಾಧಾನಿಸಲು ಪ್ರಯತ್ನಿಸಿ ವಿಫಲನಾದನು. ಮಂಜುಳಾ ಮತ್ತು ಕುಟುಂಬ ವರ್ಷಾಳ ಸಮಸ್ಯೆಗೆ ಪರಿಹಾರ ಹುಡುಕಲು ಸರೋಜಾಳಿಗೆ ಆಸರೆಯಾಗಿ ನಿಂತರು. ವರ್ಷಾಳನ್ನು ರಚನಾ ಯಾವಾಗಲೂ ಖುಷಿಪಡಿಸುವ ಪ್ರಯತ್ನದಲ್ಲಿ ಇರುತ್ತಿದ್ದಳು. ರಚನಾಳ ತಮ್ಮ ಕೂಡ ಈಗ ಕಾಲೇಜು ಕಲಿಯುವ ಯುವಕ. ವರ್ಷಾಳ ಬಗ್ಗೆ ವಿಶೇಷ ಕಾಳಜಿ ಅವನದ್ದು. ಚಿಕ್ಕಂದಿನಿಂದ ಕೂಡಿ ಬೆಳೆದ ಇಬ್ಬರ ಮಧ್ಯೆ ಸ್ನೇಹ ಸಲಿಗೆ ಇದ್ದರೂ ಇತ್ತೀಚೆಗೆ ವರ್ಷ ಮೌನದ ಚಿಪ್ಪಿನಲ್ಲಿ ಹುದುಗಿದ್ದಳು. ನಡೆದ ಎಲ್ಲ ರಾದ್ದಾಂತಗಳು ಅವಳನ್ನು ಮಾನಸಿಕವಾಗಿ ಬಹಳಷ್ಟು ಕುಗ್ಗಿಸಿದ್ದವು. ಸಮಾಜದ ನೋಟ ಅವಳನ್ನು ಇಟಿಯಂತೆ ತಿವಿಯುತ್ತಿತ್ತು. ನಿಜಕ್ಕೂ ಇದು ಘೋರ ಅಪಮಾನ. ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯರಿಗೆ ಮರೆಯಬೇಕೆಂಬುದನ್ನು ಮತ್ತೆ ಮತ್ತೆ ಕೆದರಿ ಮಾಯಬೇಕಾದ ನೋವನ್ನು ಮತ್ತಷ್ಟು ನೋಯಿಸುತ್ತಿದ್ದರು ಜನ. ದಿನದಿಂದ ದಿನಕ್ಕೆ ವರ್ಷ ಖಿನ್ನತೆಗೆ ಜಾರುತ್ತಾ ಮನೆಯ ಕೋಣೆಯಲ್ಲಿ ಬಂದಿಯಾದಳು. ಹೊರಗೆ ಕಾಣಿಸಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ. ಅವಳ ಓದು ಕೂಡ ನಿಂತು ಹೋಯಿತು. ಸರೋಜಾಳಿಗೆ ಇದು ದೊಡ್ಡ ಸಮಸ್ಯೆಯಾಗಿ ಕಾಡತೊಡಗಿತು. ಮಾನಸಿಕ ತಜ್ಞರ ಸಹಾಯ ಪಡೆದು ಚಿಕಿತ್ಸೆ ಆರಂಭಿಸಲಾಯಿತು. ಎಲ್ಲರೂ ವರ್ಷಾಳ ಆರೈಕೆಯಲ್ಲಿ ಮಗ್ನರಾಗಿದ್ದರು. ಮಂಜುಳಾ ಕುಟುಂಬ ಈ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಸಹಾಯ ಸಹಕಾರ ಒದಗಿಸಿದರು. ವರ್ಷಾಳನ್ನು ತನ್ನ ಮನೆಗೆ ಸೊಸೆಯಾಗಿ ಸ್ವೀಕರಿಸಲು ಒಪ್ಪಿ ಸರೋಜಾಳ ಬಹುದೊಡ್ಡ ಸಮಸ್ಯೆಗೆ ಪರಿಹಾರ ಕೊಟ್ಟರು. ಈಗ ನಿರಾಳವಾಗಿ ಸರೋಜಾ ಮಗಳ ಚಿಂತೆ ಮರೆತು ಲವಲವಿಕೆಯಿಂದ ತನ್ನ ಕೆಲಸದಲ್ಲಿ ಗಮನ ಕೊಟ್ಟಳು. ವರ್ಷ ಕೂಡ ಚಿಕಿತ್ಸೆಗೆ ಸ್ಪಂದಿಸಿ ಬೇಗ ಗುಣಮುಖಳಾಗತೊಡಗಿದ್ದಳು. ಎಲ್ಲವೂ ಮತ್ತೆ ಸಹಜತೆಗೆ ಬದುಕು ಮರಳತೊಡಗಿತು. ಮಂಜುಳಾಳ ಮಗ ಮದುವೆಯ ನಂತರ ವರ್ಷಾಳೊಂದಿಗೆ ಹೊರದೇಶಕ್ಕೆ ಹೋದನು. ಅಲ್ಲಿ ಹೊಸ ವಾತಾವರಣ ಅವಳನ್ನು ಎಲ್ಲವನ್ನೂ ಮರೆಸಿತು. ಹೊಸ ಬದುಕಿನಲ್ಲಿ ಎಲ್ಲವೂ ಹೊಸತಾಗಿ ಕಂಡು ಬಾಳು ಸುಗಮವಾಗಿ ನಡೆಯಿತು. ಆದರೆ ಮಳೆ ಬಂದ ದಿನ ಮಾತ್ರ ಆ ಘೋರ ನೆನಪು ವರ್ಷಾಳ ಮನದಂಗಳವನ್ನು ಕೂಡ ಒದ್ದೆ ಮಾಡುತ್ತಿತ್ತು. ಕೆಲ ಕ್ಷಣ ಕಂಗಳಲ್ಲೂ ಮಳೆ ಹನಿಯುತ್ತಿತ್ತು. ಮರೆತೆಂದರೂ ಆ ನೆನಪು ಮರುಕಳಿಸಿ
ಪತಿಯ ಪ್ರೇಮದಾಲಾಪದಲ್ಲಿ ಮತ್ತೆ ಮರೆಯಾಗುತ್ತಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.